Okay, see this question. How to solve this question? Answeri question ಅನ್ನು ನೋಡಿ how it look like question. Basic question ಸೊ ಹೊಸದಾಗಿ ಏನು ಕ್ವಶನ್ ಅಲ್ಲ, ಬೇಸಿಕ್ ಕ್ವಶನ್ ಓನ್ಲಿ, ಸ್ವಲ್ಪ ಡಿಫಿಕಲ್ಟ್ ಆಗಿ. ಕ್ವಶನ್ ಓದಾದ್ಮೇಲೆ ಇಟ್ ಈಸ್ ಈಸಿ ಓನ್ಲಿ, ನಾಟ್ ಸೋ ಡಿಫಿಕಲ್ಟ್. ಐ ವಿಲ್ ಎಕ್ಸ್ಪ್ಲೈನ್ ಆಲ್ಸೋ. ನೋಡಿ, ಫಸ್ಟ್ ಎ ಈಸ್ ಟು ಬಿ. ಎ ಈಸ್ ಟು ಬಿ ಏನು ಕೊಟ್ಟಿದ್ದಾರೆ? ಎ ಈಸ್ ಟು ಬಿ 8/3:4. ಬಟ್ ರೇಷಿಯೋ ಯಾವ ಫಾರ್ಮೆಟಲ್ಲಿ ಇರಬೇಕು? ಇಂಟೀಜರ್ ಫಾರ್ಮೆಟಲ್ಲಿ ಇರಬೇಕು. ದೆನ್ ಅದನ್ನು ನಾನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಟ್ ವಿಲ್ ಬಿ ಹೌ ಮಚ್? 8:, ಅದಿರೋದು ಎಷ್ಟಾಗುತ್ತೆ ಅದು? 2:3. ಗುಡ್. ಸೊ ದಟ್ ವಿಲ್ ಬಿ ದ್ಯಾಟ್. ಸೊ ಅದನ್ನು ಫಸ್ಟ್ ಟ್ರೈ ಮಾಡಿ. ಫಸ್ಟ್ ನೀವು ಎ ಇಸ್ ಟು ಬಿ ಫೈಂಡ್ ಔಟ್ ಮಾಡಿ. ಸೊ ಇಫ್ ಐ ಡೂ ದ್ಯಾಟ್ ಈಕ್ವೇಷನ್ 8/3 ಆ್ಯಂಡ್ ಮ್ಯೂಟ್ ಮಾಡಿ, ಜಸ್ಟ್ ಅದರ್ಸ್ ಮ್ಯೂಟ್ ಮಾಡಿ. 8/3:4. ಸೊ 4 1s are 4, 4 2s are 8. The ratio will be 2:3. That is A is to B. A is to B ratio will be 2:3. Then we know B is to C ratio. We know B is to C ratio. That is ಅವ್ರೇನು ಕೊಟ್ಟಿದ್ದಾರೆ? 1:5/3 ಕೊಟ್ಟಿದ್ದಾರೆ. ಬಟ್ ರೇಷಿಯೋ ಯಾವ ಫಾರ್ಮೆಟಲ್ಲಿ ಇರಬೇಕು? ಇಂಟೀಜರ್ ಫಾರ್ಮೆಟಲ್ಲಿ ಇರಬೇಕು. ಸೊ ಐ ವಿಲ್ ಡೂ ಕ್ರಾಸ್ ಮಲ್ಟಿಪ್ಲಿಕೇಶನ್. ಆವಾಗ 3 1s are 3, 1 5s are 5. B is to C will be 3:5. ಇಷ್ಟು ಅರ್ಥ ಆಯ್ತಾ? ಈಗ ಎ ಇಸ್ ಟು ಫೈಂಡ್ ಔಟ್ ಮಾಡಿ ಹೇಳಿ. ಎ ಇಸ್ ಟು ಬಿ ಇಸ್ ಟು ಸಿ ಎಷ್ಟು ಅಂತ? ಎ ಇಸ್ ಟು 2:5, 3:5. ಎಸ್, ಎ ಇಸ್ ಟು ಬಿ ಇಸ್ ಟು ಸಿ ರೇಷಿಯೋ ವಿಲ್ ಬಿ, ಬಿ ಕಾಮನ್ ಇರಬೇಕು, ಎನಿವೆ ಕಾಮನ್ ಆಗಿ ಇದೆ ಇಲ್ಲಿ. ಓಕೆ, ಬಿ ಕಾಮನ್ ಇರಬೇಕು, ಎನಿವೆ ಕಾಮನ್ ಆಗಿದೆ. ಸೊ ಈಸಿನೇ ಇರುತ್ತೆ. ದೆನ್ ಯು ಕ್ಯಾನ್ ಸಾಲ್ವ್ ಇಟ್. ಈಸಿಯಾಗಿ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಅದನ್ನು ನಾನು ಸಾಲ್ವ್ ಮಾಡಿದ್ರೆ ಸೊ ಎ ಇಸ್ ಟು ಬಿ ಇಸ್ ಟು ಸಿ ಬರುತ್ತೆ. ಸೊ ಎ ಇಸ್ ಟು ಬಿ ಇಸ್ ಟು ಸಿ ಅವರೇ ಕೊಟ್ಟಿದ್ದಾರೆ ಈಸಿಯಾಗಿ. ದ ರೇಷಿಯೋ ವಿಲ್ ಬಿ 2:3:5. ಎ ಇಸ್ ಟು ಬಿ ಇಸ್ ಟು ಸಿ 2:3:5. ಬಿಕಾಸ್ ಬಿ ಕಾಮನ್ ಆಗಿರಬೇಕು, ಕಾಮನ್ ಆಗಿದೆ. ಕಾಮನ್ ಆಗಿಲ್ಲ ಅಂದರೆ ನಾವು ಕಾಮನ್ ಮಾಡ್ಕೊಳ್ತೀವಿ ಅಷ್ಟೇ. ಈಗ ಎ ಬಿ ಸಿ ಗೊತ್ತಾಯ್ತು ವ್ಯಾಲ್ಯೂ. ನೆಕ್ಸ್ಟ್, ಇಫ್ ಎಕ್ಸ್ ಪರ್ಸಂಟೇಜ್ ಆ್ಯಂಡ್ ವೈ ಪರ್ಸಂಟೇಜ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಎ ಆ್ಯಂಡ್ ಬಿ ಇನ್ ಟೋಟಲ್ ಅಂತ ಇದೆ. ಟೋಟಲ್ 2 + 3 + 5 ಟೋಟಲ್ 10. ಹಾಗಾದರೆ ಎ ಕಾಂಟ್ರಿಬ್ಯೂಷನ್ ವಿಲ್ ಬಿ 2/10, ದಟ್ ಈಸ್ 20%. ಎಸ್ ಆರ್ ನೋ? ಕರೆಕ್ಟಾ? ಓಕೆ, ಎಕ್ಸ್ ಪರ್ಸಂಟೇಜ್ ಈಸ್ ಈಕ್ವಲ್ ಟು ಎ ಕಾಂಟ್ರಿಬ್ಯೂಷನ್ ಈಸ್ 2/10, ಅಂದರೆ ಎಕ್ಸ್ ಪರ್ಸಂಟೇಜ್ ಈಸ್ 20%. ಎಕ್ಸ್ ಈಸ್ ಈಕ್ವಲ್ ಟು 20%. ಎಕ್ಸ್ ಈಸ್ ಈಕ್ವಲ್ ಟು 20%. ಅದೇ ಥರ ಹೇಳಿ ನೀವು ವೈ ಕಾಂಟ್ರಿಬ್ಯೂಷನ್. ವೈ ಎಷ್ಟು? ವೈ ವ್ಯಾಲ್ಯೂ, ವಾಟ್ ಈಸ್ ದ ವೈ ವ್ಯಾಲ್ಯೂ? 30%. Yes, y value is equal to, if I solve this equation, so y value, y percentage is equal to, y value is equal to, ಇಲ್ಲಿ ಗೊತ್ತಾಗುತ್ತೆ b, y is a b, so b is 3/10, that is 30%. ನಾವೀಗ x ವ್ಯಾಲ್ಯೂ ಗೊತ್ತಾಯಿತು, y ವ್ಯಾಲ್ಯೂ ಗೊತ್ತಾಯಿತು. ಇಫ್ ಐ ಯೂಸ್ ದಿಸ್ ವ್ಯಾಲ್ಯೂ ಇನ್ ಫಸ್ಟ್ ಈಕ್ವೇಷನ್, x plus y 20 plus 30 50 square, 50 square will be 2500. 50 ಸ್ಕ್ವೇರ್ ಎಷ್ಟು? 2500. ಇದು ಫಸ್ಟ್ ಈಕ್ವೇಷನ್. ಈಗ ಸೆಕೆಂಡ್ ಈಕ್ವೇಷನ್, ಎ ನೀವು ಹೇಳ್ಬೇಕೀಗ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು 200. ದೆನ್ ಫೈನ್ ಬಿ ಮೈನಸ್ ಎ ಸ್ಕ್ವೇರ್ ಬೈ 4 ಪ್ಲಸ್ 1400. ವಿ ನೋ ಎ ವ್ಯಾಲ್ಯೂ, ವಿ ನೋ ಬಿ ವ್ಯಾಲ್ಯೂ, ವಿ ನೋ ಸಿ ವ್ಯಾಲ್ಯೂ. ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ 2:3:5, ದಟ್ ಈಸ್ 10 ಪಾರ್ಟ್ಸ್. ಕರೆಕ್ಟ್ ಅಲ್ವಾ? ಅಂದರೆ ನೀವು ರೇಷಿಯೋ ಬರೆದಾಗ 2x 3x 5x 10x ಈಸ್ ಈಕ್ವಲ್ ಟು 200. ಹಾಗಾದರೆ ಇಯರ್ ವೇರಿಯಬಲ್ 1 ಪಾರ್ಟ್ ಈಸ್ ಈಕ್ವಲ್ ಟು 20 ಆಗುತ್ತೆ. ಕರೆಕ್ಟಾ? ಎಸ್ ಆರ್ ನೋ? 1 ಪಾರ್ಟ್ 10 ಆದಾಗ ಬಿ ಮೈನಸ್ ಎ ಅಂದರೆ 3 - 2. ಓಕೆ, 3 - 2 ಯು ಕ್ಯಾನ್ ಫೈಂಡ್ ಔಟ್ ಇಫ್ ಯು ವಾಂಟ್ ಡೈರೆಕ್ಟ್ಲಿ. ಇಫ್ ಯು ವಾಂಟ್ ವೇರಿಯಬಲ್ ಬೇಕು ಅಂದರೆ 1 ಪಾರ್ಟ್ ಈಸ್ ಈಕ್ವಲ್ ಟು 20 ಅಂದರೆ 2 ಪಾರ್ಟ್ಸ್ ಈಸ್ ಈಕ್ವಲ್ ಟು 40, 3 ಪಾರ್ಟ್ಸ್ ಈಸ್ ಈಕ್ವಲ್ ಟು 60, 5 ಪಾರ್ಟ್ಸ್ ಈಸ್ ಈಕ್ವಲ್ ಟು 100. ನಿಮಗೆ ಒರಿಜಿನಲ್ ನಂಬರ್ ಬೇಕು ಅಂದರೆ. ಸೊ ಇಲ್ಲಿ 60 - 40 20 ಸ್ಕ್ವೇರ್ ಈಸ್ 400. 400/4, that will be 100. 100 plus 1400, this answer will be 1500. Correct?
1500. Now the question they are asking Q1 is greater than less ಅಂದರೆ ಇದರ ಆನ್ಸರ್ 2500, ಇದರ ಆನ್ಸರ್ 1500. ಹಾಗಾದರೆ Q1 is greater than Q2. ಕರೆಕ್ಟಾ? Yes, sir. ಸೊ ದಟ್ ವಿಲ್ ಬಿ ಯುವರ್ ಆನ್ಸರ್. ಅರ್ಥ ಆಯ್ತಲ್ವಾ ಹೇಗೆ ಮಾಡೋದು ಅಂತ? ಇಸ್ ಇಟ್ ಕ್ಲಿಯರ್? హలో మెసేజ్ చేసిన వాళ్ళకి మళ్ళీ ఇంకా రిప్లై చేస్తా. ఇప్పుడు చూసి రేపు ఫోన్ చేస్తా. మెసేజ్ చేసిన వాళ్ళకి. ఓకే, సి దిస్ ಕ್ವಶನ್ ನೀವು ಟ್ರೈ ಮಾಡಿ ಫಸ್ಟ್. ಜಸ್ಟ್ ಯು ಟ್ರೈ. ಏನು ಕೊಟ್ಟಿದ್ದಾರೆ ಈ ಕ್ವಶನ್? ಎ ಇಸ್ ಟು ಬಿ ಕೊಟ್ಟಿದ್ದಾರೆ, ಬಿ ಇಸ್ ಟು ಸಿ ಕೊಟ್ಟಿದ್ದಾರೆ, ಸಿ ಇಸ್ ಟು ಡಿ ಕೊಟ್ಟಿದ್ದಾರೆ. ನೀವು ಏನು ಫೈಂಡ್ ಔಟ್ ಮಾಡ್ಬೋದು ಅಂದರೆ ಎ ಇಸ್ ಟು ಬಿ ಇಸ್ ಟು ಸಿ ಇಸ್ ಟು ಡಿ ಫೈಂಡ್ ಔಟ್ ಮಾಡ್ಬೋದು. ಕರೆಕ್ಟಾ? ಫ್ರಮ್ ಡೇಟಾ ಎ ಇಸ್ ಟು ಬಿ ಇಸ್ ಟು ಸಿ ಇಸ್ ಟು ಡಿ ಫೈಂಡ್ ಔಟ್ ಮಾಡ್ಬೋದು ಬೈ ಯೂಸಿಂಗ್ ಫಿಲ್ಲಿಂಗ್ ಗ್ಯಾಪ್ ಮೆಥಡ್ ಹೇಳಿದ್ದೀನಿ ಆಲ್ರೆಡಿ. ಸೊ ದಟ್ ಈಸ್ 2 is to 3, ದಟ್ ಈಸ್ 5 is to 2 ಆ್ಯಂಡ್ 4 is to 5. 4 is to 5. ಫಿಲ್ಲಿಂಗ್ ಗ್ಯಾಪ್ ಮೆಥಡ್ ಮಾಡಿದ್ರೆ ಗ್ಯಾಪ್ ಪಕ್ಕ ಯಾವ ನಂಬರ್ ಇದ್ದರೆ ಆ ನಂಬರ್ ಬರೀತೀರ. 3 3 ಇಯರ್ 2 ಇಯರ್ 5. ಇದನ್ನು ಮಾಡಿಬಿಟ್ಟು ಹೇಳಿ ನನಗೆ ರೇಷಿಯೋ ಏನು ಬರುತ್ತೆ ಅಂತ. ಜಸ್ಟ್ ಟೆಲ್ ವಾಟ್ ಇಸ್ ದ ರೇಷಿಯೋ ಐ ವಿಲ್ ಗೆಟ್. 20 30 12 15. ಗುಡ್. ಸೊ ಈ ಸೆಟ್ 20 30 ದಿಸ್ 12 and 15. ಓಕೆ. ಇಫ್ ಐ ಸಾಲ್ವ್ ದಿಸ್ ಈಕ್ವೇಷನ್ 20 ಕಾಮನ್ ಏನಿದೆ ಇದರಲ್ಲಿ? ಕಾಮನ್ ಏನು ಇಲ್ಲ ಅನ್ಸುತ್ತಲ್ಲ? 2 common. ನೋ ಕಾಮನ್. ಸೊ 20 ಐ ಕಾಮನ್ ಇದೆ ಅನ್ಸುತ್ತಲ್ವಾ? 2 ಇಸ್ ಅ ಕಾಮನ್. 2 ಯಾ 2 ದಿಂದ ಯು ಮಾಡ್ತೀವಿ. ಕ್ಯಾನ್ ಟೇಕ್ ಇಟ್ 2 ಕಾಮನ್. ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಅದು ಕಾಮನ್ ತೆಗೆದ್ಮೇಲೆನೆ 20 30 12 and 15 ಓಕೆ. ಮಾಡಿ. 20 30 12. 12 and 15. ಓಕೆ. ಸೊ 2 ಕಾಮನ್ ತೆಗೆದಾದ್ಮೇಲೆ ಇದು ಬರುತ್ತೆ. 2 2s 2 2s. ಫೈನ್. ಸೊ ಈಗ ಎ ವ್ಯಾಲ್ಯೂ ಗೊತ್ತು, ಬಿ ವ್ಯಾಲ್ಯೂ ಗೊತ್ತು, ಸಿ ವ್ಯಾಲ್ಯೂ ಗೊತ್ತು, ಡಿ ವ್ಯಾಲ್ಯೂ ಗೊತ್ತು. ಇದನ್ನು ಮಾಡ್ಬೋದಲ್ವ ನೀವೇ ಮಾಡಿಬಿಟ್ಟು ಹೇಳಿ ಇದನ್ನು. ಎ ಪ್ಲಸ್ ಬಿ ಪ್ಲಸ್ ಸಿ 50 ಪ್ಲಸ್ 20 30 50 ಪ್ಲಸ್ 12 62 ಪ್ಲಸ್ ಡಿ ವ್ಯಾಲ್ಯೂ 30/3 10 72 ಪಾರ್ಟ್ಸ್. 72 ಪಾರ್ಟ್ಸ್ ಈಸ್ ಈಕ್ವಲ್ ಟು 252 ಅಂತೆ. 252 ಅಂತೆ. ಹಾಗಾದರೆ 1 ಪಾರ್ಟ್ ಎಷ್ಟಾಗಿರ್ಬೋದು? ಎಷ್ಟಾಗುತ್ತೆ 1 ಪಾರ್ಟ್? 21/7. ಎಸ್. 50 20 ಎ ಪ್ಲಸ್ ಬಿ ಪ್ಲಸ್ ಇಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಇದೆ ಕ್ವಶನಲ್ಲಿ. 3.5 times. ವೆಯ್ಟ್ ಇದು 2c ನಾಟ್ ಸಿ, ಅದು 2c ಬಿಕಾಸ್ ಈಗ ಪಿ ಡಿ ಎಫಲ್ಲಿ ಜಸ್ಟ್ ಐ ಆಮ್ ಸೀಯಿಂಗ್ ದಟ್ ಆಲ್ಸೋ ಪಿ ಡಿ ಎಫ್ ಟೈಪಿಂಗ್ ರಾಂಗ್ ಬಿಕಾಸ್ ಇಂಟೀಜರೇ ಬರುತ್ತೆ ಆಪ್ಷನ್ ಅದಕ್ಕೆ. ಸೊ ದಟ್ ವಿಲ್ ಬಿ 2c ಮಾಡಿಬಿಟ್ಟು ಹೇಳಿ ಹೌ ಮಚ್ ಯು ವಿಲ್ ಗೆಟ್ ದೆನ್. 2c ಮಾಡಿಬಿಟ್ಟು ಹೇಳಿ. ಎ ಪ್ಲಸ್ ಬಿ ಎಷ್ಟು? 50 24 ಪ್ಲಸ್ 84 ಆಗುತ್ತಲ್ವಾ? 84 ಈಸ್ ಈಕ್ವಲ್ ಟು 252. ಎಸ್ ಆರ್ ನೋ? Yes, sir. ಬಿಕಾಸ್ ಎ ಆ್ಯಂಡ್ ಬಿ ವ್ಯಾಲ್ಯೂ ಟೋಟಲ್ 20 ಪ್ಲಸ್ 30 50 ಆಗುತ್ತೆ. 2c ಅಂದರೆ ಡಬಲ್ ಆಫ್ ಸಿ 24 ಆಗುತ್ತೆ. ಇದು ಟೋಟಲ್ ಎಷ್ಟಾಗುತ್ತೆ ಅಂದರೆ ಇಟ್ ವಿಲ್ ಬಿ 74 ಆಗುತ್ತೆ. ಪ್ಲಸ್ 2d/3 ಇದು ಮಾಡಿದಾಗ 10 ಬರುತ್ತೆ. ಟೋಟಲ್ 84. ಹಾಗಾದರೆ 1 ಪಾರ್ಟ್ ಈಸ್ ಈಕ್ವಲ್ ಟು 3. ಎಸ್, 1 ಪಾರ್ಟ್ ಈಸ್ ಈಕ್ವಲ್ ಟು 3. ಸೊ 1 ಪಾರ್ಟ್ 3 ಅಂದರೆ ನಾನು ಏನು ಫೈಂಡ್ ಔಟ್ ಮಾಡ್ಬೋದು? ಎ ಮೈನಸ್ ಬಿ ವ್ಯಾಲ್ಯೂ ಬೇಕು ನನಗೆ. ಸೊ ಎ ಮೈನಸ್ ಬಿ ವ್ಯಾಲ್ಯೂ ವಿಲ್ ಬಿ 20 and 30 ಡಿಫ್ರೆನ್ಸ್. ಅದು ನೆಗೆಟಿವ್ ಅಲ್ಲ, ಡಿಫ್ರೆನ್ಸ್. ಅದು ಎ ಮೈನಸ್ ಬಿ ಮೀನ್ಸ್ ಡಿಫ್ರೆನ್ಸ್ ಆಫ್ ಎ ಮೈನಸ್ ಬಿ -10. ಡಿಫ್ರೆನ್ಸ್ ಆಫ್ ಎ ಮೈನಸ್ ಬಿ ಇಸ್ -10. ಕರೆಕ್ಟಾ? ಇವರು ಡಿಫ್ರೆನ್ಸ್ ಕೇಳಿಲ್ಲ, ಎ ಮೈನಸ್ ಬಿ ಕೇಳಿದ್ದಾರೆ. ಸೊ ಆನ್ಸರ್ ವಿಲ್ ಬಿ -10. ಎಸ್ ಆರ್ ನೋ? ಸಾರಿ, ನಾಟ್ ಇಂಟು 3 ಇಟ್ ವಿಲ್ ಬಿ -30. ಎಸ್ ಆರ್ ನೋ? ಕರೆಕ್ಟಾ? Yes, sir. ಸಿ ಡಿಫ್ರೆನ್ಸ್ ಇಲ್ಲಿ 1 ಪಾರ್ಟ್ ಈಸ್ ಈಕ್ವಲ್ ಟು 3. ಇಲ್ಲಿ ಡಿಫ್ರೆನ್ಸ್ 20 and 30 ಈಸ್ ಅ -10. -10 ಇಂಟು 3 -30. ಸೊ ಫಸ್ಟ್ ಕ್ವಶನ್ ಆನ್ಸರ್ ಈಸ್ -30. ಈಗ ನಾನು ಹೇಳೋ ಸ್ಟೇಟ್ಮೆಂಟ್ ಈಗ ನೀವು ಈ ಮೆಥಡ್ ಕಲ್ತಿರಲ್ಲ. ಈಗ ಸ್ಟೇಟ್ಮೆಂಟ್ ಹೇಳಿ, ಇದು ಎಸ್ ಆರ್ ನೋ. ಆಪ್ಷನ್ ಎಸ್ ಆರ್ ನೋ ಇದೆ. ಟು ಫೈಂಡ್ 2a + 3b = 5c, ಡು ವಿ ನೀಡ್ ಸ್ಟೇಟ್ಮೆಂಟ್ 1? ಇದು ಆನ್ಸರ್. ಹೇಳಿ, ಡು ವಿ ನೀಡ್ ಸ್ಟೇಟ್ಮೆಂಟ್ 1?
ಎಸ್ ಆರ್ ನೋ. ಸ್ಟೇಟ್ಮೆಂಟ್ 1 ಬೇಕಾ ಅಂತ ಹೇಳಿದ್ದಾರೆ. No, sir. ಸೊ ಸ್ಟೇಟ್ಮೆಂಟ್ 1 ಅವಶ್ಯಕತೆ ಇಲ್ಲ. ಈಗ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ. 2a² ಪ್ಲಸ್ 3b ಈಸ್ ಟು 5c. ಇವಾಗ ಸ್ಟೇಟ್ಮೆಂಟ್ 1 ಬೇಕಾ? ಸೇಮ್ ಕ್ವಶನ್, ರೇಷಿಯೋ ಮಾತ್ರ ಕೊಟ್ಟಿದ್ದೇನೆ, ಈಗಲೂ ರೇಷಿಯೋನೇ. ಈಗ ಸ್ಟೇಟ್ಮೆಂಟ್ 1 ಬೇಕಾ? ಎಸ್ ಆರ್ ನೋ, ದಟ್ಸ್ ವೆರಿ ಸಿಂಪಲ್. No, sir. ಈಗ ಸ್ಟೇಟ್ಮೆಂಟ್ 1 ಬೇಕು, ಇಲ್ಲಿ ಸ್ಟೇಟ್ಮೆಂಟ್ 1 ಬೇಡ. ಎರಡೂ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ಇದನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ರೇಷಿಯೋ ಕೇಳಿದ್ದಾರೆ, ಒರಿಜಿನಲ್ ನಂಬರ್. ಈ ಸ್ಟೇಟ್ಮೆಂಟಿಂದ ನಾನು ಒರಿಜಿನಲ್ ನಂಬರ್ ಫೈಂಡ್ ಔಟ್ ಮಾಡ್ಬೋದು. ಎ ವ್ಯಾಲ್ಯೂ ಎಷ್ಟು, ಬಿ ವ್ಯಾಲ್ಯೂ ಎಷ್ಟು, ಸಿ ವ್ಯಾಲ್ಯೂ ಎಷ್ಟು, ಡಿ ವ್ಯಾಲ್ಯೂ ಎಷ್ಟು ಅಂತ ಈ ಸ್ಟೇಟ್ಮೆಂಟಿಂದ ಫೈಂಡ್ ಔಟ್ ಮಾಡ್ಬೋದು. ಬಟ್ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಏನು ಹೇಳಿದ್ದಾರೆ, ರೇಷಿಯೋ ಕೇಳಿದ್ದಾರೆ. ಎ ವ್ಯಾಲ್ಯೂ ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿದ್ರೂ ನೋ ಪ್ರಾಬ್ಲಮ್, ಏನೂ ಆಗೋದಿಲ್ಲ, ಒರಿಜಿನಲ್ ನಂಬರೇ ಮಾಡಬೇಕು ಅಂತಿಲ್ಲ. ಪ್ಲಸ್ 3 ಇಂಟು ಬಿ 30 ಡಿವೈಡೆಡ್ ಬೈ ರೇಷಿಯೋ 5 ಇಂಟು ಸಿ 5 ಇಂಟು 12. ಇದು ರೇಷಿಯೋ, ಕರೆಕ್ಟಾ? ಎಸ್ ಆರ್ ನೋ? ಅವಾಗ ನನಗೆ ಸ್ಟೇಟ್ಮೆಂಟ್ 1 ಅವಶ್ಯಕತೆ ಇಲ್ವಲ್ಲ, ನಾನು ಸ್ಟೇಟ್ಮೆಂಟ್ 1 ಯೂಸ್ ಮಾಡೇ ಇಲ್ಲ. ಇದನ್ನು ಸಾಲ್ವ್ ಮಾಡೋದಕ್ಕೆ ಸ್ಟೇಟ್ಮೆಂಟ್ 1 ಯೂಸ್ ಮಾಡಿಲ್ಲ. ಸೊ ಸ್ಟೇಟ್ಮೆಂಟ್ 1 ಅವಶ್ಯಕತೆ ಇಲ್ಲ ಟು ಸಾಲ್ವ್ ಸೆಕೆಂಡ್ ಈಕ್ವೇಷನ್. ಬಟ್ ಟು ಸಾಲ್ವ್ ಥರ್ಡ್ ಈಕ್ವೇಷನ್ ಸಾಲ್ವ್ ಮಾಡೋದಕ್ಕೆ ಬೇಕಾಗುತ್ತೆ 2a². ನಾನು ಜಸ್ಟ್ ಬೇಸಿಕಲಿ x² ಇದು 2 ಇಂಟು a² ಅಂದರೆ 20x² and plus 3 into b is 30x divided by 5 into c value is 12x. ನೀವು ಕ್ಯಾನ್ಸಲ್ ಮಾಡಿದ್ರೆ ಎಲ್ಲ 1x ಎಲ್ಲ ಕ್ಯಾನ್ಸಲ್ ಆಗಿ 1x ಉಳ್ಕೊಳ್ಳುತ್ತಲ್ವ ಇಲ್ಲಿ? ಎಸ್ ಆರ್ ನೋ? ಅರ್ಥ ಆಯ್ತಾ? ಈಸ್ ಇಟ್ ಕ್ಲಿಯರ್ ಆರ್ ನಾಟ್? Clear. ಸಿ ಎಲ್ಲ ಕ್ಯಾನ್ಸಲ್ ಆಗಿ, ಅಂದರೆ ಇದರ ಅರ್ಥ ಏನಂದರೆ, ಈ ಥರ ಪವರ್ಸ್ ಬಂದಾಗ ಡಿಗ್ರಿ ಶುಡ್ ಬಿ ಸೇಮ್. ಇಲ್ಲಿ 2a² ಪ್ಲಸ್ 3b ಇದ್ದಾಗ ಕೆಳಗಡೆ 5c² ಇದ್ದಿದ್ದರೆ ದೆನ್ ಇಟ್ ವಿಲ್ ಬಿ ಕ್ಯಾನ್ಸಲ್. ಆಗ ನನಗೆ ಸ್ಟೇಟ್ಮೆಂಟ್ 2ನೂ ಬೇಕಾಗಿಲ್ಲ, ಸ್ಟೇಟ್ಮೆಂಟ್ 1 ಬೇಕಾಗಿಲ್ಲ. ಇಲ್ಲಿ ಪವರ್ 2 ಇದೆ, ಇನ್ನೊಂದು ಕಡೆ ಪವರ್ 1 ಇದೆ, ಆವಾಗ ನನಗೆ ಒರಿಜಿನಲ್ ನಂಬರೇ ಬೇಕು. ಅರ್ಥ ಆಯ್ತಾ? ರೇಷಿಯೋ ಫೈಂಡ್ ಔಟ್ ಮಾಡೋಕ್ಕೆ ಈ ಮಾಡಲ್ ತುಂಬ ಇಂಪಾರ್ಟೆಂಟ್. ಈಸ್ ಇಟ್ ಕ್ಲಿಯರ್? ಕಂಪ್ಲೀಟ್ ದಿಸ್ ಮಾಡಲ್. ಈ ಮಾಡಲ್ ಅರ್ಥ ಆಯ್ತಾ ಎಲ್ಲರಿಗೂ? ರಿಪ್ಲೈ ಮಾಡಿ ಒಂದ್ಸರಿ. Yes, sir. Clear. Yes, sir. Clear. ಸೊ ಈ ಮಾಡಲಲ್ಲಿ ಅರ್ಥ ಏನಂದರೆ, Sir, ಇನ್ನೊಂದ್ಸರಿ ಹೇಳಿ. ಸೇಮ್ ಈ ಮಾಡಲಲ್ಲಿ ಅರ್ಥ ಏನಂದರೆ, ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಪವರ್ಸ್ ಸೇಮ್ ಇದ್ದರೆ ನನಗೆ ಫಸ್ಟ್ ಅಂದರೆ ಒರಿಜಿನಲ್ ನಂಬರ್ ಬೇಡ, ಡೈರೆಕ್ಟ್ಲಿ ರೇಷಿಯೋ ನಂಬರ್ಸ್ ಇದ್ದರೆ ಸಾಕು, ರೇಷಿಯೋ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ಪವರ್ಸ್ ಬೇರೆ ಇದೆ, ಈ ಕಡೆ ರೈಟ್ ಸೈಡಲ್ಲಿ ಪವರ್ ಅಂದರೆ ಒಂದು ರೇಷಿಯೋ ಪವರ್ಸ್ ಬೇರೆ, ಇನ್ನೊಂದು ರೇಷಿಯೋ ಪವರ್ಸ್ ಬೇರೆ. ಆವಾಗ ನನಗೆ ಒರಿಜಿನಲ್ ನಂಬರೇ ಬೇಕು, ಆವಾಗ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ರೇಷಿಯೋ ಅಂದರೆ ಇಂಟೀಜರ್ ಫಾರ್ಮೆಟಲ್ಲಿ ಇರಬೇಕು, ಎಕ್ಸು ವೈ ಎಲ್ಲ ಉಳಿಬಾರ್ದು, ಎಲ್ಲ ಕ್ಯಾನ್ಸಲ್ ಆಗಬೇಕು. ಅರ್ಥ ಆಯ್ತಾ? ಈಸ್ ಇಟ್ ಕ್ಲಿಯರ್? ರಿಪ್ಲೈ ಒನ್ಸ್ ಇಫ್ ಇಟ್ ಇಸ್ ಕ್ಲಿಯರ್. ಓಕೆ, ಇದು ಈಸಿನೇ ಇದೆ, ನಾಟ್ ಸೋ ಡಿಫಿಕಲ್ಟ್. ಸಾಲ್ವ್ ಮಾಡಿ. ಇದರ ಅರ್ಥ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಇದರ ಅರ್ಥ ಓಕೆ, ಇದೇನು ಹೇಳಿ? 11:1. A plus B. ಎಸ್, ಇಟ್ ವಿಲ್ ಬಿ a ಪ್ಲಸ್ ಬಿ. ಇದು 1. B plus C. ನೋ, ಹಾಗಾದರೆ 7:1 ಏನು ನೋಡಿ. ದ ರೇಷಿಯೋ ಆಫ್ ದಿ ಸಮ್ ಆ್ಯಂಡ್ ಡಿಫ್ರೆನ್ಸ್, ಅದು ಅಂದರೆ a ಪ್ಲಸ್ ಬಿ ಈಸ್ ಅ ಸಮ್
ಎ ಮೈನಸ್ ಬಿ ಇಸ್ ದ ಡಿಫ್ರೆನ್ಸ್. ಯಾಕೆ ನಾನು ಎ ಮೈನಸ್ ಬಿನೇ ಬರೆದೆ, ಯಾಕೆ ಬಿ ಮೈನಸ್ ಎ ಬರ್ದಿಲ್ಲ? ಯಾರಾದರೂ ಹೇಳ್ತೀರಾ ಯಾಕೆ ನಾನು ಎ ಮೈನಸ್ ಬಿ ಬರೆದೆ? A is greater than B, greater than C. ಅದಕ್ಕೆ ಬರ್ದಿತ್ತು ಎ ಮೈನಸ್ ಬಿ ಅಂತ. ಡಿಫ್ರೆನ್ಸ್ ಕೊಟ್ಟಾಗ ಎ ಮೈನಸ್ ಬಿನೂ ಆಗುತ್ತೆ, ಬಿ ಮೈನಸ್ ಏನೂ ಆಗುತ್ತೆ. ಬಟ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಎ ಮೈನಸ್ ಬಿ ಅಂತ ಬರೆದಿದ್ದು. ದರ್ ಇಸ್ ರೇಷಿಯೋ ವಿಲ್ ಬಿ 11:1. ಕ್ಯಾನ್ ಐ ರೈಟ್ ಎ ಈಸ್ 6, ಬಿ ಈಸ್ 5? Yes, sir. ಇದು ರೇಷಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ, ಪಿ ಪ್ಲಸ್ ಕ್ಯೂ, ಪಿ ಮೈನಸ್ ಕ್ಯೂ. ವೆನ್ ಎವರ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಮಥಿಂಗ್, ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಸಮಥಿಂಗ್, ಒನ್ ಟೈಮ್ ಅಡಿಷನ್, ಒನ್ ಟೈಮ್ ಸಬ್ಟ್ರಾಕ್ಷನ್ ಅಂತ. ಕರೆಕ್ಟಾ? ಓಕೆ, ಅದು ರೇಷಿಯೋ ಮಾಡಿದ್ರೆ 12 and 10 ಬರುತ್ತೆ. ರೇಷಿಯೋ ಮಾಡಿದ್ರೆ 6:5 ಅಲ್ವಾ? ಎಸ್ ಆರ್ ನೋ? Yes, sir. ಒನ್ ಟೈಮ್ ಆ್ಯಡ್ ಮಾಡಿದ್ರೆ 12 ಬರುತ್ತೆ, ಒನ್ ಟೈಮ್ ಸಬ್ಟ್ರಾಕ್ಟ್ ಮಾಡಿದ್ರೆ 10 ಬರುತ್ತೆ. ಬಟ್ ರೇಷಿಯೋ ಮಾಡಿದ್ರೆ 6 and 5 ಅಲ್ವಾ? ಅದು ಎ ಪ್ಲಸ್ ಬಿ, ಎ ವ್ಯಾಲ್ಯೂ ಆ್ಯಂಡ್ ಬಿ ವ್ಯಾಲ್ಯೂ. ಸೊ ಇಲ್ಲೂ ಅಷ್ಟೇ, ಬಿ ಪ್ಲಸ್ ಸಿ ಆ್ಯಂಡ್ ಬಿ ಮೈನಸ್ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಬಿ ಮೈನಸ್ ಸಿ ವ್ಯಾಲ್ಯೂ ಈಸ್ ಈಕ್ವಲ್ ಟು 7:1. ಒನ್ ಟೈಮ್ ಅಡಿಷನ್ 8, ಒನ್ ಟೈಮ್ ಸಬ್ಟ್ರಾಕ್ಷನ್ 6. ಅಂದರೆ ಬಿ ಇಸ್ ಟು ಸಿ ವ್ಯಾಲ್ಯೂ ವಿಲ್ ಬಿ 8 and 6 ವ್ಯಾಲ್ಯೂ, 4 and 3 ವ್ಯಾಲ್ಯೂ. 4:3. ನಾವು ಎ ಗೊತ್ತು, ಬಿ ಗೊತ್ತು. ಐ ಮೀನ್ ಇಫ್ ಐ ಮರ್ಜ್ ಇಟ್, ಸೊ 4 6 24, 4 5 20, 5 3 15. ಕರೆಕ್ಟಾ? Yes, sir. Yes, ದಟ್ sir. ಈಸ್ ದ ಎ ಬಿ 24. ಸಿ ವ್ಯಾಲ್ಯೂ. ಇಟ್ ಈಸ್ ದ ಎ ಬಿ ಸಿ ವ್ಯಾಲ್ಯೂ. ಈಗ ಇದನ್ನು ಮಾಡಿ ಅಷ್ಟೇ ಅಲ್ವಾ ಕ್ವಶನ್ ಕೇಳಿರೋದು. ಸೊ 2 into ಎ 48 minus 20 plus 15 is equal to 250. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸಿ? ಆಮೇಲೆ ನೋಡಿ ಅಷ್ಟೇ. ಇದನ್ನು ಸಾಲ್ವ್ ಮಾಡಿ. 48ಅಲ್ಲಿ ಮೈನಸ್ 20 ಮಾಡಿದ್ರೆ 28, 28ಅಲ್ಲಿ 15 ಸಬ್ಟ್ರಾಕ್ಷನ್, 28ಅಲ್ಲಿ 15 ಸಬ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟು ಬರುತ್ತೆ? 28, ಸಾರಿ ಆ್ಯಡ್ ಮಾಡಿದ್ರೆ, ನಾಟ್ ಸಬ್ಟ್ರಾಕ್ಷನ್. 28 plus 15, ಹೌ ಮಚ್? 28 plus 15 43. 43. 43 parts is equal to 215. 1 part is equal to, ಇದರಲ್ಲಿ ಹಾಫ್ ಅಂದರೆ 5 ಅಲ್ವಾ? Yes, sir. 1 part is equal to 5 ಅಂದರೆ ಕ್ವಶನ್ ಕೇಳಿರೋದು ಸಿ ವ್ಯಾಲ್ಯೂ ವಿಲ್ ಬಿ 15. 15 into 5, ಯುವರ್ ಆನ್ಸರ್ ವಿಲ್ ಬಿ 75. 75. ಅರ್ಥ ಆಯ್ತಾ ಕ್ವಶನ್ಸ್ ಹೇಗಿರುತ್ತೆ ಅಂತ? Yes, sir. ಸಿ ಈ ಥರ ಕ್ವಶನ್ಸೇ ಈಗ ಬರ್ತಿರೋ ಪ್ಯಾಟ್ರನ್ ಕ್ವಶನ್ಸ್. ಓಕೆ, ಸೊ ಮೇನ್ಸ್, ಕ್ಲರ್ಕ್ ಮೇನ್ಸಲ್ಲಿ ಇವೆಲ್ಲ ಬರ್ತಿದೆ. ಸೊ ಇವೆಲ್ಲ ನಮಗೆ ಈಸಿನೇ, ಅಂದರೆ ನಾರ್ಮಲ್ ನಂಬರ್ಸ್ ಕೊಟ್ಟಿದ್ರೆ ಇವೆಲ್ಲ ವೆರಿ ಈಸಿ ಕ್ವಶನ್ಸ್ ಅಲ್ವಾ? ಕ್ವಶನ್ಸ್ ಸ್ವಲ್ಪ ಟ್ವಿಸ್ಟೆಡ್ ಫಾರ್ಮೆಟಲ್ಲಿ ಕೇಳ್ತಾರೆ. ಈಗಿರೋ ಪ್ಯಾಟ್ರನ್ ಇದೆ, ಬರ್ತಿರೋ ಪ್ಯಾಟ್ರನ್. ಸೊ ನಮಗೆ ಡಿಫ್ರೆನ್ಸಾಗಿ ಕಾಣಿಸ್ತಿದೆ ಅಷ್ಟೇ. ಈಸ್ ಇಟ್ ಕ್ಲಿಯರ್? ಗೊತ್ತಾಗ್ತಿದೆಯಾ ಹೇಗೆ ಮಾಡೋದು ಅಂತ? Yes, sir. ಮೇನ್ಸಲ್ಲಿ ಪ್ರಿಲಿಮ್ಸ್ ಕ್ವಶನ್ ಇವೆಲ್ಲ ಪ್ರಿಲಿಮ್ಸ್ ಲೆವೆಲ್ ಕ್ವಶನ್. ಮೇನ್ಸಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ತಾರೆ. ಈ ಪ್ಯಾಟ್ರನ್ ಎಲ್ಲ ನಿಮಗೆ ಗೊತ್ತಿರಬೇಕು. ಇದೇ ಥರನೇ ಇರುತ್ತೆ ಆಲ್ಮೋಸ್ಟ್ ಆಲ್ ಕ್ವಶನ್ಸ್. ಐ ವಿಲ್ ಟೇಕ್ ಇದೇ ಥರನೇ ಇರುತ್ತೆ ಎಲ್ಲ ಚಾಪ್ಟರ್ನು. ಈ ಥರ ಫಸ್ಟ್ ಐ ವಿಲ್ ಟೇಕ್ ದಿಸ್ ಆ್ಯಂಡ್ ಬೇಸಿಕ್ಸ್ ಆಲ್ಸೋ. ನಾರ್ಮಲ್ ಪ್ರಿಲಿಮ್ಸ್ ಲೆವೆಲು ಐ ವಿಲ್ ಟೇಕ್. ಪ್ರಿಲಿಮ್ಸ್ ಲೆವೆಲು ತೊಗೊಳ್ತೀನಿ, ಮೇನ್ಸ್ ಲೆವೆಲು. ಈ ವೀಕ್ ಫುಲ್ ರೇಷನೇ ಇರುತ್ತೆ ಕಂಪ್ಲೀಟ್ಲಿ. ಟೋಟಲ್ 4 ಕ್ಲಾಸಸ್ ಇರುತ್ತೆ, ಸಂಡೇ 1 ಕ್ಲಾಸ್, 5 ಕ್ಲಾಸಸ್ ಇರುತ್ತೆ ಟೋಟಲ್. ವೀಕ್ಲಿ 5 ಕ್ಲಾಸಸ್ ಇರುತ್ತೆ, 2 days ಇರೋದಿಲ್ಲ. 2 days ಎಕ್ಸ್ಟ್ರಾ ನಿಮಗೆ ವರ್ಕ್ ಕೊಡ್ತಿರ್ತೀನಿ, ಅದನ್ನು ಮಾಡಬೇಕು. ಅರ್ಥ ಆಯ್ತಲ್ವಾ? ನೀವು ಕರೆಂಟ್ ಅಫೇರ್ಸು, ಇಂಗ್ಲೀಷು, ನನಗೆ ಇಂಗ್ಲೀಷ್ ತುಂಬ ಓದಬೇಕು. ನೀವು ಇಂಗ್ಲೀಷ್ ಮತ್ತು ಕಂಪಲ್ಸರಿ ಮಾಡಲೇಬೇಕು ವರ್ಕು. ನಾನು ಇವತ್ತಿಂದ PDF ತುಂಬ ಅಪ್ಲೋಡ್ ಮಾಡ್ತೀನಿ ಇಂಗ್ಲೀಷ್ ರಿಲೇಟೆಡ್. ಅಟ್ಲೀಸ್ಟ್ ಯಾರು ಓದಿದ್ರಿ? ಆ ಹಿಂದೂ ಎಡಿಟೋರಿಯಲ್ ಅಪ್ಲೋಡ್ ಮಾಡಿದ್ನಲ್ವಾ, ಅಂದರೆ ಯಾರಾದರೂ ಓದಿದ್ರ ಅದ್ರ ಬಗ್ಗೆ? CA ಬಗ್ಗೆ ಒಬ್ಬರಾದರೂ? ಓಕೆ, ನೀವು ಇವತ್ತಿಂದ ಇಂಗ್ಲೀಷು ಸೆಕ್ಷನಲ್ ಟೆಸ್ಟ್ ಬರೀರಿ, ನನಗೆ ಸ್ಕೋರ್ ಕಳಿಸಿ. ನಿಮ್ಗೆ ಇಂಗ್ಲೀಷ್ ಬರ್ತಿದ್ರೆ ನಾನು ಕೇಳೋದಿಲ್ಲ, ಅಂದರೆ ಇಂಗ್ಲೀಷಲ್ಲಿ ಸ್ಕೋರ್ ಬರ್ತಿದೆ. ಐ ಡೋಂಟ್ ವಾಂಟ್ ಟು, ಬಿಕಾಸ್ ನನಗೆ ಟೀಚಿಂಗ್ ಮಾಡೋಕ್ಕೆ ಬರಲ್ಲ. ಬಿಕಾಸ್ ಐ ಆಮ್ ವೀಕ್ ಇನ್ ದ್ಯಾಟ್. ಆ್ಯಕ್ಚುಲಿ ನಾನು PO ಪ್ರಿಪೇರ್ ಆಗಬೇಕಾದ್ರೆ SBI PO ಐ ಲಾಸ್ಟ್ 3 times ಇನ್ ಇಂಗ್ಲೀಷ್ ಸೆಕ್ಷನಲ್. ನಂದು ಓವರಾಲ್ ಕ್ಲಿಯರ್ ಆಗ್ತಿತ್ತು, ಆಗ ಸೆಕ್ಷನಲ್ ಇರ್ತಿತ್ತು. ಇನ್ 2012 and 10 ಐ ಥಿಂಕ್, ಅಲ್ಲ 11 ಸೆಕ್ಷನಲ್ ಕ್ಲಿಯರ್ ಆಗ್ತಿರಲಿಲ್ಲ ನಂದು ಇಂಗ್ಲೀಷಲ್ಲಿ. 2 marks ಬರ್ತಿರಲಿಲ್ಲ ಆ್ಯಕ್ಚುಲಿ. ದಟ್ ಮಚ್ ಆಫ್ ಟಫ್. ನಾನು ಆ್ಯಕ್ಚುಲಿ ಐ ಫೀಲ್ ಟಫ್ ಬಿಕಾಸ್ ನಾನು ಕನ್ನಡ ಮೀಡಿಯಮ್ ಕಂಪ್ಲೀಟ್ಲಿ ಫ್ರಮ್ ದಟ್ ಒನ್. ಸೊ ನಾನು ಡಿಪ್ಲೊಮೊ ಆದಮೇಲೆ ಇಂಜಿನಿಯರಿಂಗ್. ಬಟ್ ಐ ಫೀಲ್ ವೆರಿ ಟಫ್ ಇಂಗ್ಲೀಷ್. ನನ್ನ ಸೆಕ್ಷನಲ್ಲೇ ಕ್ಲಿಯರ್ ಆಗ್ತಿರಲಿಲ್ಲ. ನಂದು ಓವರ್ ಮ್ಯಾಥ್ಸಲ್ಲಿ ಆಲ್ಮೋಸ್ಟ್ ಐ ಸ್ಕೋರ್ಡ್ 25, 26, 27ವರೆಗೂ SBI PO ಬರ್ತಿದ್ದೆ. ಓನ್ಲಿ ಐ ಪ್ರಿಪೇರ್ಡ್ ಫಾರ್ SBI PO. ಫೈನಲಿ ಲಾಸ್ಟ್ 4th attempt ಐ ಕ್ಲಿಯರ್ಡ್, 4th attemptಲ್ಲಿ. ಬಟ್
ಜಾಯ್ನ್ ಆಗಲಿಲ್ಲ ಅಲ್ಲಿ, ಬಿಕಾಸ್ ಯು ಪಿ ಅಲ್ಲಿ ನನಗೆ ಪೋಸ್ಟಿಂಗ್ ಆಯಿತು. ಜಸ್ಟ್ 2 ಮಂತ್ಸ್ಗೆ ರಿಟರ್ನ್ ಬಂದೆ, ಅಲ್ಲಿ ಇರೋಕ್ಕಾಗದೆ. ಎನಿವೆ, ಇದು ನೋಡಿ, ಯಾರಾದರೂ ಮಾಡಿದ್ರಾ? ಒಬ್ಬರಾದರೂ ಮಾಡೋಣವಾ? ಮಾಡ್ತೀರಾ ಅಥವಾ ಮಾಡಲಾ? We'll try, sir. ಓಕೆ, ಟ್ರೈ ಮಾಡಿ. ಸ್ಲೋಲಿ ಯು ಟ್ರೈ ಇಟ್. ಐ ವಿಲ್ ಕನೆಕ್ಟ್ ದಿ ಚಾರ್ಜರ್, ಜಸ್ಟ್ ಅ ಮಿನಿಟ್. ಸೊ ಎಲ್ಲರಿಗೂ ವಿಚ್ ಇಸ್ ದ ಬೆಸ್ಟ್ ಟೈಮ್ ನಿಮಗೆ ಕ್ಲಾಸ್, ಅಂದರೆ ಈ ಟೈಮ್ ಕರೆಕ್ಟ್ ಓಕೆನಾ? ಎಲ್ಲರೂ ಕೇಳಿಲ್ಲ ಆ್ಯಕ್ಚುಲಿ ನಾನು, ಸೊ ನಾನು ನನಗಿದ್ದಾಗ ಕೇಳಿಬಿಟ್ಟೆ. ಸೊ ವಾಟ್ ಇಸ್ ದ ಬೆಸ್ಟ್ ಟೈಮ್ ಟು ಡಿಸ್ಕಸ್? ಈಸ್ ಇಟ್ 9 o'clock, 10 o'clock ಆ ಥರ ಯಾರಿಗಾದ್ರೂ ಒಂದು ಟೈಮಿಂಗ್ಸ್ ಹೇಳ್ತೀರಾ? ಅಂದರೆ ಮೆಜಾರಿಟಿ ನಾನು ತೊಗೊಳ್ತೀನಿ. ವಾಟ್ ಇಸ್ ದ ಬೆಸ್ಟ್ ಟೈಮ್ ಕ್ಲಾಸಸ್ಗೆ? ಈವ್ನಿಂಗ್ ಟೈಮೇ ಯಾವುದು ಬೆಸ್ಟ್ ಟೈಮ್ ನಿಮ್ಗೆ ಅನಿಸುತ್ತೆ? ಅದೇ ನೈಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ವಾಟ್ ಟೈಮ್ ಆದಮೇಲೆ? ಆಫ್ಟರ್ 9 ಓಕೆನಾ, ಅಥವಾ 9, 10 ಆ ಥರ, ಅಥವಾ 9 okay sir, after 9. ಓಕೆ, ಆಫ್ಟರ್ 9. ಅದರ್ಸ್? There will be no disturbance sir. ಹೌದು. ಸೊ ಬೇರೆಯವರೆಲ್ಲ ಸ್ವಲ್ಪ ರಿಪ್ಲೈ ಮಾಡಿ, ಬಿಕಾಸ್ ನೀವು ಮಲ್ಗೋ ಟೈಮ್ ನನಗೆ ಬೇಕಾಗಿರುತ್ತೆ. 9 o'clock ಆದರೆ ಬೆಸ್ಟಾ? ಓಕೆನಾ? 9 o'clock ಮೇಲೆ ಕ್ಲಾಸಸ್ ಕಂಡಕ್ಟ್ ಮಾಡೋಣವಾ, ಅಥವಾ ಲೈಕ್ ದಿಸ್ 6:30, 7:30 ಇಸ್ ಇಟ್ ಓಕೆ? ಎಲ್ಲರೂ ರಿಪ್ಲೈ ಮಾಡಿ ಒಂದ್ಸರಿ, ಎಲ್ಲರ ಒಪಿನಿಯನು ಬೇಕು, ಇಂಪಾರ್ಟೆಂಟ್. Yes, sir. Okay, 9 o'clock. Okay, sir. Fine. 9 o'clock ಆದ್ಮೇಲೆ ಅಡಿಲ್ಲ. ಓಕೆ, ಗುಡ್. 2 months. Yeah, 9 p.m. is fine, sir. Okay, good. Then we'll shift it to tomorrow onwards, 9 o'clock to classes. So, yes. Sunday we'll discuss more. ನನಗೆ ಕ್ಲಾಸ್ ಇಲ್ದಿದ್ದಾಗ ಬೇರೆ ಕ್ಲಾಸಸ್ ಐ ವಿಲ್ ಡಿಸ್ಕಸ್ ಮೋರ್ ವಿತ್ ಯು. ಸೊ ಸಂಡೇ ಟೈಮ್. ಓಕೆ, ಇದನ್ನು ಟ್ರೈ ಮಾಡಿ. ಜಸ್ಟ್ ಅನದರ್ 2 minutes. ಇವೆಲ್ಲ ಪ್ರಿಲಿಮ್ಸ್ ಲೆವೆಲ್, ನಾಟ್ ಮೈನ್ಸ್ ಲೆವೆಲ್. ಈಗ ಪ್ರಿಲಿಮ್ಸ್ ಲೆವೆಲ್, ಆಗ ಮೈನ್ಸ್ ಲೆವೆಲ್. ಈಗ ಪ್ರಿಲಿಮ್ಸ್ ಲೆವೆಲ್ ಇವೆಲ್ಲ ಬೇಸಿಕ್ಸೇ. ಓಕೆ, ಮಾಡಲಾ? ವಿಲ್ ಯು ಡೂ ಇಟ್ ಅಗೇನ್? ವಾಂಟ್ ಟು ಟ್ರೈ ಸಮ್ ಮೋರ್ ಟೈಮ್? ಒಂದು ಸ್ವಲ್ಪ ಹೊತ್ತು ಮಾಡ್ತೀರಾ? Yes, sir. ಓಕೆ, ಡೂ ಇಟ್. ಬಟ್ ಎಲ್ಲರೂ ಟ್ರೈ ಮಾಡ್ತಿದ್ರಲ್ವಾ, ಮತ್ತು ಸುಮ್ಮನೆ ಮೂವಿ ನೋಡಬೇಡಿ, ಎಲ್ಲರೂ ಟ್ರೈ ಮಾಡಿ. ಓಕೆ, ನಾವು ಐ ವಿಲ್ ಡೂ ಇಟ್. ಏನಾದರೂ ಕ್ವಶನ್ ರಾಂಗ್ ಇದೆ ನೋಡ್ತೀನಿ ಒಂದ್ಸರಿ, ಯಾಕೆ ಎಲ್ಲ ಕರೆಕ್ಟಾಗಿದೆ ಅನಿಸುತ್ತೆ. ಐ ಥಿಂಕ್ ಕರೆಕ್ಟಾಗಿದೆ ಎಲ್ಲ. ಓಕೆ, ಐ ವಿಲ್ ಡೂ ಇಟ್. ನಿಮ್ಮ ಕ್ಲೂ ಕೊಡ್ತೀನಿ, ಆಮೇಲೆ ಮಾಡಿ, ಪರವಾಗಿಲ್ಲ. ಐ ವಿಲ್ ಗಿವ್ ಇಟ್ ಕ್ಲೂ. ಕ್ಲೂ ವಿಲ್ Sir, ಬಿ option B. ಆಪ್ಷನ್ ಬಿ. ಗುಡ್. ಲೆಟ್ಸ್ ಸಿ. Sir, but ratio is interchanged, sir. 11:16:6:7. ದೆನ್ ನನ್ ಆಫ್ ದಿಸ್ ಆಗುತ್ತಲ್ವಾ? Yes, sir. ದೆನ್ ನನ್ ಆಫ್ ದಿಸ್ ಆಗುತ್ತೆ. ಓಕೆ, ಫೈನ್, ಗುಡ್. ಲೆಟ್ಸ್ ಸಾಲ್ವ್ ದಿಸ್ ಕ್ವಶನ್. ಇಫ್ ಎ ಈಸ್ ಟು ಬಿ ಈಸ್ ಟು ಸಿ ಈಸ್ ಟು ಡಿ, ಅಂದರೆ ಎ ಫಸ್ಟ್ ಈಕ್ವೇಷನ್, ಎ ಡಿವೈಡೆಡ್ ಬೈ ಬಿ ಪ್ಲಸ್ ಸಿ ಪ್ಲಸ್ ಡಿ. ಎ ಡಿವೈಡೆಡ್ ಬೈ, ಈ ಕ್ವಶನ್ ನಾನು ರೇಷಿಯೋದಲ್ಲಿ ಮಾಡಿಸಿದ್ದೀನಿ, ಬಟ್ 2 ವೇರಿಯೇಬಲ್ ಮಾಡಿಸಿದ್ದೀನಿ ನಾನು, ಅಂದರೆ 3 ವೇರಿಯೇಬಲ್. ಕರೆಕ್ಟಾ? Yes, sir. 3 ವೇರಿಯೇಬಲ್ ಮಾಡ್ತಿದ್ದೀನಿ. ಇಲ್ಲಿ 4 ವೇರಿಯೇಬಲ್ ಇದೆ ಅಷ್ಟೇ ಡಿಫ್ರೆನ್ಸ್. ಇನ್ನೆಲ್ಲ ಸೇಮ್ ಥಿಂಗ್. ಇಲ್ಲಿ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಸಿ ಪ್ಲಸ್ ಡಿ. ಅದಕ್ಕೆ ನೀವು ಫಸ್ಟು ನಾವು ಏನು ಡಿಸ್ಕಷನ್ ಮಾಡಿದ್ವೋ ಕ್ಲಾಸಲ್ಲಿ ಅದನ್ನೆಲ್ಲರೂ ಮಾಡಬೇಕು. ಆವಾಗ ಇವೆಲ್ಲ ನಾಟ್ ಸೋ ಡಿಫಿಕಲ್ಟ್. ಇದು ಮಾಡಿಸಿದ್ದೀವಿ, ಬಟ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ 2/3.
ಆ್ಯಂಡ್ ದ ರೇಷಿಯೋ ಆಫ್ ದಿ ಸಿ ಇನ್ಕ್ರೀಸ್ಡ್ ಬೈ 20%. ಸಿ ಮೊದಲು ಇಷ್ಟಿತ್ತು, ನಾನು ಇದನ್ನು ಸಿ ಅಂತ ಅಂದ್ಕೊಂಡಿದ್ದೀನಿ. 20% ಇನ್ಕ್ರೀಸ್ ಅಂದರೆ 6/5 ಅಲ್ವಾ. 2 ಅಲ್ಲೊಂದು ಕೊಟ್ಟಿದ್ದಾರೆ ಎ ಪ್ಲಸ್ ಬಿ ಪ್ಲಸ್ ಡಿ is equal to 6:25 ಕೊಟ್ಟಿದ್ದಾರೆ. Now I can cancel 6 can cancel, 5 1s 5 5s, ಅಂದರೆ ಇದರ ಡೈರೆಕ್ಟ್ಲಿ ಸಿ ಡಿವೈಡೆಡ್ ಬೈ ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು 1/5. ಕರೆಕ್ಟಾ? ಎಸ್ ಆರ್ ನೋ? ಎಲ್ಲ ರಿಪ್ಲೈ ಮಾಡಿ ಒಂದು ಸರಿ. ಇಲ್ಲವರೆಗೂ ಅರ್ಥ ಆಯ್ತು ಎಲ್ಲರಿಗೂ? ಕ್ಲಿಯರ್ ಆಲ್? ಇದೆಯಾ? ಜಸ್ಟ್ don't have second check. No, in the money account. Okay, I will write it. ಅದೇ I will take it Zoom from tomorrow. ಇದರಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ. ಗೂಗಲ್ ಮೀಟ್ ತುಂಬ ಡಿಸ್ಟರ್ಬೆನ್ಸ್ ಇದೆ. ಐ ವಿಲ್ ಟೇಕ್ ಝೂಮ್ ಲಿಂಕ್ ಟುಮಾರೋ. ಓಕೆ, ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇದನ್ನು. ಇದು ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ವಿಲ್ ಟೇಕ್ ಇಟ್ ಒನ್ ಮೋರ್ ಟೈಮ್. So first equation, if I write, the first equation will be a divided by b plus a b plus c plus d. b is equal b plus c plus d is equal to, they are given 3:7. That's the first statement. Second statement, that will be this, that is b divided by a plus c plus d. b divided by a plus c plus d is equal to 2/3. Then c is increased by 20%. ಮೊದಲು c ಇತ್ತು, ಈಗ 20% ಇನ್ಕ್ರೀಸ್ ಅಂದರೆ 6/5 ಅಲ್ವಾ. 120%. 120% ಅಂದರೆ 120 divided by 100, that is 6/5. to ABD, A plus B plus D, A plus B plus D is equal to 6:25. ಇಲ್ಲವರೆಗೂ ಎಲ್ಲರಿಗೂ ಅರ್ಥ ಆಯ್ತಾ? ಜಸ್ಟ್ ರಿಪ್ಲೈ ಮಾಡಿ ಒಂದು ಸರಿ. ಇಲ್ಲವರೆಗೂ ಎಲ್ಲರಿಗೂ ಅರ್ಥ ಆಯ್ತಾ? ಎವ್ರಿವನ್? Yes, sir. ಎಸ್. ಭಾಸ್ಕರ್, ನೀವು ಐ ಥಿಂಕ್ ನ್ಯೂ ಸ್ಟೂಡೆಂಟ್, ಅರ್ಥ ಆಯ್ತಾ ಭಾಸ್ಕರ್? ಅರ್ಥ ಆಗ್ತಿದೆಯಾ ನಿಮಗೆ? ಎಸ್ ಸರ್. ಯಾ, ಫೈನ್. ಸೊ ಈಗ ನಾನು ಇಲ್ಲಿರೋ 6ನ ಕ್ಯಾನ್ಸಲ್ ಮಾಡುವುದು. ಈ 5 ಕೆಳಗಡೆ ಬರುತ್ತೆ, ಇದನ್ನು ಶಿಫ್ಟ್ ಮಾಡಿದ್ರೆ ಕೆಳಗಡೆ 5 ಬರುತ್ತೆ. ಆಗ 5 1s 5 5s, ಆವಾಗ ಸಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಡಿ ಈಸ್ ಈಕ್ವಲ್ ಟು 1/5 ಆಗುತ್ತೆ. ಈಗ ಹೇಳಿ, ಫಸ್ಟ್ ಈಕ್ವೇಷನಲ್ಲಿ ಎಷ್ಟು ಜನ ಇದ್ದಾರೆ? ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ಫಸ್ಟ್ ಈಕ್ವೇಷನ್? ಫಸ್ಟ್ ಈಕ್ವೇಷನ್ ನಂಬರ್ 1 4 ಮೆಂಬರ್ಸ್ ಇದ್ದಾರೆ. ಸೆಕೆಂಡ್ ಈಕ್ವೇಷನಲ್ಲಿ ಎಷ್ಟು ಜನ ಇದ್ದಾರೆ? 4 ಮೆಂಬರ್ಸ್ ಇದ್ದಾರೆ. ಥರ್ಡ್ ಈಕ್ವೇಷನ್ ಎಷ್ಟು ಜನ ಇದ್ದಾರೆ? 4 ಮೆಂಬರ್ಸ್ ಇದ್ದಾರೆ. ಎಲ್ಲರೂ ಅವರೇ ಅಲ್ವಾ ಇರೋದು, ಬೇರೆ ಯಾರೂ ಬಂದಿಲ್ವಲ್ಲ. ಇಲ್ಲಿ 4 ಜನನ ಆ್ಯಡ್ ಮಾಡಿದ್ರೆ 3 + 7 10 ರೂಪಿ. ಇಲ್ಲೂ 4 ಜನ ಆ್ಯಡ್ ಮಾಡಿದ್ರೆ 2 + 3 5 ರೂಪಿ. ಇಲ್ಲೂ 4 ಜನ ಆ್ಯಡ್ ಮಾಡಿದ್ರೆ 1 + 5 6 ರೂಪಿ. ಬಟ್ ಅದೇ 4 ಜನ ಇರೋದು, ಆಲ್ 4 ಮೆಂಬರ್ಸ್ ಆರ್ ಸೇಮ್. ಹಾಗಾದರೆ ಎಲ್ಲರೂ ಈಕ್ವಲ್ ಆಗಿರಬೇಕು, ಕಾನ್ಸ್ಟೆಂಟ್ ಆಗಿರಬೇಕು. ಬಿಕಾಸ್ ಆ ಸಮ್ನ ಡಿಸ್ಟ್ರಿಬ್ಯೂಟೆಡ್ ಮಾಡ್ತಿರೋ ಸೇಮ್. ಅದೇ 4 ಜನ ಇರೋದು, ಎಲ್ಲರದ್ದು ಸೇಮ್ ಅಮೌಂಟ್ ಇರಬೇಕು. ಐ ವಾಂಟ್ ಟು ಮೇಕ್ ಇಟ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಮಾಡೋದು ಹೇಗೆ? LCM ಯೂಸ್ ಮಾಡ್ಕೊಂಡು ಮಾಡ್ತೀವಿ ನಾವು. ಕಾನ್ಸ್ಟೆಂಟ್ ಮಾಡೋದು ಹೇಗೆ ಅಂದರೆ LCM ಯೂಸ್ ಮಾಡಿಕೊಂಡೇ ಮಾಡಬೇಕು. ಸೊ 10 5 6ಗೆ LCM
30 ಕರೆಕ್ಟಾ? ಎಸ್ ಆರ್ ನೋ? ರಿಪ್ಲೈ ಆಲ್. sir. ಎಸ್. ಸೊ 30 ಇಲ್ಲಿ 30 ಬರಬೇಕು ಅಂದರೆ ಹೌ ಟು ಮಲ್ಟಿಪ್ಲೈಡ್ ಬೈ 3 ಅಂದರೆ ಇಲ್ಲಿ 3 ಮಲ್ಟಿಪ್ಲೈ ಮಾಡ್ತಿದ್ದಂದರೆ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ 3 ಮಲ್ಟಿಪ್ಲೈ ಮಾಡಬೇಕು, ಆಗ ಇಲ್ಲೂ 3 ಮಲ್ಟಿಪ್ಲೈ ಮಾಡಬೇಕು. ಈಗ 3 3 ಝ 9, 7 3 ಝ 21 ನೋಡಿ 30 ಆಯಿತು. 9 + 21 30 ಆಯಿತು. ಇಲ್ಲಿ 30 ಬರಬೇಕು ಅಂದರೆ ಹೌ ಟು ಮಲ್ಟಿಪ್ಲೈ ಬೈ 6 ಅಂದರೆ ಆಗ ಇಲ್ಲೂ ಮಲ್ಟಿಪ್ಲೈ ಮಾಡಬೇಕು 6ಇಂದ. ಇಲ್ಲಿ 6 ಮಲ್ಟಿಪ್ಲೈ ಮಾಡಿ, ಇಲ್ಲೂ 6 ಮಲ್ಟಿಪ್ಲೈ ಮಾಡಿ, ಈಗ ಆ್ಯಡ್ ಮಾಡಿದ್ರೆ 30 ಬರುತ್ತೆ. ಇಲ್ಲಿ 5ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಆಗ ಇಲ್ಲೂ 5ಇಂದ 1 5 ಝ 5, ಸೊ ಇಲ್ಲಿ 5 5 ಝ 25. ಈಗ ಹೇಳಿ ಎ ಎಲ್ಲಿದ್ದಾನೆ? ಮೇಲೆ ಇದ್ದಾನೆ. ಫಸ್ಟ್ ಈಕ್ವೇಷನಲ್ಲಿ ಎ ಇದ್ದಾನೆ. ಎ ಹತ್ರ ಎಷ್ಟು ರೂಪಾಯಿ ಇದೆ ಈಗ ಹೇಳಿ? ಎ ಹತ್ರ ಎಷ್ಟು ರೂಪಾಯಿ ಇದೆ? 9 ರೂಪಾಯಿ ಕರೆಕ್ಟಾ? Yes, sir. ಬಿ ಇಲ್ಲಿದ್ದಾನೆ. ಬಿ ಹತ್ರ ಎಷ್ಟು ರೂಪಾಯಿ ಇದೆ? 2 6 ಝ 12 ರೂಪಾಯಿ ಇದೆ. ಬಿ ಹತ್ರ 12 ರೂಪಾಯಿ ಇದೆ. ಅದೇ ಥರ ಸಿ ಇಲ್ಲಿದ್ದಾನೆ. ಸಿ ಹತ್ರ ಎಷ್ಟು ರೂಪಾಯಿ ಇದೆ ಹೇಳಿ? 1 5 ಝ 5 ರೂಪಾಯಿ ಇದೆ. ಈಗ ಹೇಳಿ ಡಿ ಹತ್ರ ಎಷ್ಟು ರೂಪಾಯಿ ಇರುತ್ತೆ ಹೇಳಿ ಯಾರಾದರೂ? ಡಿ ಹತ್ರ ಎಷ್ಟು ರೂಪಾಯಿ ಇರುತ್ತೆ? ಈಸಿ ಕ್ವಶನ್ ಇದು. ಡಿ ಹತ್ರ ಎಷ್ಟು ರೂಪಾಯಿ ಇರುತ್ತೆ? 4. ಎಸ್, ಬಿಕಾಸ್ 4 ಜನ ಆ್ಯಡ್ ಮಾಡಿದ್ರೆ 30 ಇರಬೇಕು. 9 12 + 5 17, 17 + 9 ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಬಿ 26. ಹಾಗಾದರೆ ಡಿ ಹತ್ರ ಎಷ್ಟು ರೂಪಾಯಿ ಇರುತ್ತೆ? 4 ರೂಪಾಯಿ ಕರೆಕ್ಟಾ? ಎಸ್ ಆರ್ ನೋ? Yes, sir. ಮತ್ತೆ ಸ್ಟ್ರಕ್ ಆಯಿತು ಅನಿಸುತ್ತೆ. ಇಲ್ಲ, ಸ್ಟ್ರಕ್ ಆಗಿಲ್ಲ. ಸೊ 12 + 4 30. ಸೊ ಈಗ 30 ಆಯಿತು. ಈಗ ಇದುವರೆಗೂ ಮುಗೀತು. ವೆನ್ ದೇ ಆರ್ ಇನ್ಕ್ರೀಸ್ಡ್, ಈಗ ಇನ್ಕ್ರೀಸ್ ಆಗ್ತಿದೆ. ಎ ಎಷ್ಟು ಇನ್ಕ್ರೀಸ್ ಆಗ್ತಿದೆ? 22.22%. ವಿ ನೋ 22.22% ವಿಲ್ ಬಿ 2/9. ಎಷ್ಟು? 2/9. Yes, sir. ಓಕೆ, 2/9. 2/9 ಇನ್ಕ್ರೀಸ್. 2/9 ಇನ್ಕ್ರೀಸ್ ಅಂದರೆ ಇಟ್ ವಿಲ್ ಬಿ 11/9. ಸೊ ಎ ಎಷ್ಟು ಇನ್ಕ್ರೀಸ್ ಆಯ್ತು ಅಂದರೆ 11/9. ಇಲ್ಲಿ ನೋಡಿದ ತಕ್ಷಣ ಆನ್ಸರ್ ಹೇಳ್ಬೋದು 9 ಅಂತ, ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ಸ್ಟೆಪ್ ಬೈ ಸ್ಟೆಪ್ ಬರೀತಿದ್ದೀನಿ ಕ್ಲಿಯರಾಗಿ. ಸೊ 9 ಗೆಟ್ ಕ್ಯಾನ್ಸಲ್. ಎ ಹತ್ರ 11 ರೂಪಾಯಿ ಇದೆ ಈಗ. ಸೊ 33.33% ಅಂದರೆ 1/3, ಅದು ಗೊತ್ತು ನಮಗೆ. 33.33% ಅಂದರೆ 1/3. 1/3 ಇನ್ಕ್ರೀಸ್ ಅಂದರೆ 4/3. ಸೊ 4/3 ಆಫ್ 12. 4/3 ಆಫ್ 12. 4/3 ಆಫ್ 12 ಮೀನ್ಸ್ 3 3 ಝ 9, 3 4 ಝ 12, 4 4 ಝ 16 ರೂಪಾಯಿ. ಅದೇ ಥರ 5 20%. 20 ಅಂದರೆ 1/5. 1/5 ಇನ್ಕ್ರೀಸ್ ಅಂದರೆ 6/5 ಕರೆಕ್ಟಾ? ಅಂದರೆ 6 ರೂಪಾಯಿ ಕರೆಕ್ಟಾ? Yes, sir. 75% ಅಂದರೆ 3/4. 3/4 ಅಂದರೆ 7/4 ಅಂದರೆ 7 ರೂಪಾಯಿ. ನಾನು ಬರ್ದಿಲ್ಲ ಇಲ್ಲಿ, ಡೈರೆಕ್ಟ್ ಮೈಂಡಲ್ಲಿ ಮಾಡಿದ್ದೀನಿ. ಕರೆಕ್ಟಾ? ಇಸ್ ಇಟ್ ಕ್ಲಿಯರ್? Yes, sir. Yes, sir. ಯುವರ್ ಆನ್ಸರ್ ವಿಲ್ ಬಿ ದಿಸ್. ಎಲ್ಲಿದೆ? ಎಲ್ಲೋ ಆಪ್ಷನ್ ಇಲ್ಲ. ಸೊ ಆನ್ಸರ್ ವಿಲ್ ಬಿ ನನ್ ಆಫ್ ದಿಸ್. ಐ ಥಿಂಕ್ ಇಟ್ಸ್ ಕ್ಲಿಯರ್. ಅರ್ಥ ಆಯ್ತಾ? Yes, sir. ಈ ಥರ ಕ್ವಶನ್, ಬಿಕಾಸ್ ಈ ಕ್ವಶನ್ಸ್ ಎಲ್ಲ ಪರ್ಸ್ನಲಿ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಐ ಕಲೆಕ್ಟೆಡ್. ನಾನು ಕೆಲವೊಂದು ಕ್ವಶನ್, ಈ ಕ್ವಶನ್ ನಾನು ಕಲೆಕ್ಟ್ ಮಾಡಿರೋ ಕ್ವಶನ್, ಪ್ರೀವಿಯಸ್ ಕ್ವಶನ್ ಅವ್ರು ಕೊಟ್ಟಿರೋ ಕ್ವಶನ್, IBC ಅವ್ರು ಕೊಟ್ಟಿದ್ದ ಕ್ವಶನ್, ಬಟ್ ದಿಸ್ ಈಸ್ ಐ ಇನ್ಕ್ಲೂಡೆಡ್. ಸೊ ಇದು ಲಾಸ್ಟ್ ಟೈಮ್ ನಾನು ಎಕ್ಸಾಮ್ ಬರೆದಾಗ ಒಂದು ಕ್ವಶನ್ ಬಂದಿತ್ತು. ಈ ಕ್ವಶನ್ ಇದೇ ಕ್ವಶನ್, ಸೇಮ್ ಕ್ವಶನ್ ಆ್ಯಸ್ ಇಟ್ ಈಸ್ ಕ್ವಶನ್. ಸೊ ಲಾಸ್ಟ್ ಇಯರಲ್ಲಿ 2023 ಈ ಕ್ವಶನ್ ಬಂದಿತ್ತು. ಸೊ ಇನ್ನು RRB ಓನ್ಲಿ ಸ್ಕ್ರೈಬ್ ಬರ್ದಾಗ ಇನ್ನೂ ಫ್ಯೂ ಕ್ವಶನ್ಸ್ ಐ ವಿಲ್ ಆ್ಯಡೆಡ್ ಇಯರ್. ಇನ್ನೂ ಆ್ಯಡ್ ಮಾಡಿದ್ದೀನಿ, ಇನ್ನೊಂದು 2 ಕ್ವಶನ್ ಆ್ಯಡ್ ಮಾಡಿದ್ದೀನಿ. ಈ ಕ್ವಶನ್ ನೀವೇ ಮಾಡ್ಬೋದು, ಬಟ್ ಟ್ರೈ ಮಾಡಿ. ಫಸ್ಟ್ ನೀವು ಟ್ರೈ ಮಾಡಿ, ದೆನ್ ಐ ವಿಲ್ ಡೂ ಇಟ್. ನಾನು ವೀಡಿಯೋಸ್ ಎಲ್ಲ ನೋಡಿದರೆ ಡೆಫಿನೆಟ್ಲಿ ಎಲ್ಲ ಕ್ವಶನ್ಸು ಅಲ್ಲಿದೆ. ಇಲ್ಲಿ ಈ ಪ್ಯಾಟ್ರನ್ ಎಲ್ಲ ಕ್ವಶನ್ಸು ಇದೆ. ನೀವು ಮಾಡಬೇಕಾಗಿರೋದು ಫಸ್ಟು ರೇಷಿಯೋದಲ್ಲಿ ಎಲ್ಲ ವೀಡಿಯೋಸು ನೋಡಬೇಕಾಗಿರೋದು. ಫಸ್ಟ್ ಸ್ಟೆಪ್ ಅದೇ ಮಾಡಬೇಕಾಗಿರೋದು. ಒಂದೊಂದು ವೀಡಿಯೋ 1 ಅವರ್ ಇದೆ. ಮ್ಯಾಕ್ಸಿಮಮ್ 2 ಡೇಸಲ್ಲಿ ಎಲ್ಲ ವೀಡಿಯೋಸ್ನೂ ಫಿನಿಷ್ ಮಾಡ್ಬೋದು. 8 ವೀಡಿಯೋಸ್ ಇದೆ, 8 or 9 ವೀಡಿಯೋಸ್ ಇದೆ. ಎಲ್ಲ ವೀಡಿಯೋಸ್ನೂ ಫಿನಿಷ್ ಮಾಡ್ಬೋದು. ಮಾಡಿ ಇದನ್ನು. ಕೃತಿಕಾ, ಅರ್ಥ ಆಗ್ತಿದೆಯಾ ನಿಮಗೆ? ವಾಟ್ ಅಬೌಟ್ ಮಾನಸ? Yes, sir. Yes, sir. ಓಕೆ. ಇನ್ನು ಟ್ರೈ ಮಾಡಿ. And inform your friends who are preparing this batches, because still 5 members
ನನಗೆ ಟಾರ್ಗೆಟ್ ಇದೆ 25 ಮೆಂಬರ್ಸ್ ಆಗಬೇಕು. 18 ಮೆಂಬರ್ಸ್ ನನ್ನ ಬ್ಯಾಚಲ್ಲಿ ಆಗಿದ್ದಾರೆ ಈಗ. ಔಟ್ ಆಫ್ 100ಅಲ್ಲಿ ನನಗೆ 20 ಕೊಟ್ಟಿದ್ದಾರೆ, ಬಟ್ ಇನ್ನೂ 5 ಬೇಕು ನನಗೆ. ಸೊ ಇಫ್ ಎನಿ ಸ್ಟೂಡೆಂಟ್ಸ್ ಇಂಟ್ರೆಸ್ಟೆಡ್ ಟು ಜಾಯಿನ್ ದಿಸ್ ಬ್ಯಾಚ್, ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಇನ್ಫಾರ್ಮ್, ಯಾರು RRB ಟಾರ್ಗೆಟ್ ಬ್ಯಾಚ್ ಜಾಯ್ನ್ ಆಗಿಲ್ವೋ, ಈಗ ನಾನು ಮೋಸ್ಟ್ ಆಫ್ ದೆಮ್ ಫ್ರೀ ಆ್ಯಕ್ಸೆಸ್ಸೇ ಕೊಟ್ಟಿರೋದು, ಬಟ್ ಯಾರು ಜಾಯ್ನ್ ಆಗಿಲ್ವೋ ಅವರು ಇವತ್ತು ಜಾಯ್ನ್ ಆಗಲಿಕ್ಕೆ ಟ್ರೈ ಮಾಡಿ, ಬಿಕಾಸ್ ದೇ ವಿಲ್ ಇನ್ಕ್ರೀಸ್ ದ ಪ್ರೈಸ್ 2000ಗೆ. ಈಗ ಡಿಸ್ಕೌಂಟ್ ಇದೆ, 500 ರೂಪಿ ಡಿಸ್ಕೌಂಟ್ ಇದೆ. ಸೊ ದೇ ವಿಲ್ ಇನ್ಕ್ರೀಸ್ಡ್ ಟುಮಾರೋ. ಆಲ್ರೆಡಿ ನನಗೆ ಈವ್ನಿಂಗ್ಗೆ ಮೆಸೇಜ್ ಬಂತದ್ದು. ಸೊ ದೇ ವಿಲ್ ಇನ್ಕ್ರೀಸ್ ದ ಪ್ರೈಸ್. ಇಫ್ ಯು ವಾಂಟ್ ಟು ಜಾಯಿನ್ ದಿಸ್ ಬ್ಯಾಚ್ ಯು ಕ್ಯಾನ್, ಬಟ್ ಅದರ್ವೈಸ್ ಯು ಹ್ಯಾವ್ ಎ ಆಕ್ಸೆಸ್ ಟಿಲ್ ದಿಸ್ ಮಂತ್ ಕಂಪ್ಲೀಟ್. 1 month you have access, because you already subscribed to other courses. ಅದಕ್ಕೆ 1 month access ಕೊಡ್ತಾರೆ ಎಲ್ಲರಿಗೂ ನಿಮಗೆ. even I requested them. So others, if you want interested, you can join, because tomorrow they will increase price. Okay, fine. ಯಾರಾದರೂ ಮಾಡ್ತಿದ್ದೀರಾ? You want some more time? Yes, sir. Okay, take and do it. A+B ರೇಷಿಯೋ ಕೊಟ್ಟಿದ್ದಾರೆ, B+C ರೇಷಿಯೋ ಕೊಟ್ಟಿದ್ದಾರೆ, C+D ರೇಷಿಯೋ ಕೊಟ್ಟಿದ್ದಾರೆ. A gives 500 from his share to C. The ratio of the A, B, C becomes this. What is the sum of the B and C? I think answer will be B and C ratio ಅಲ್ವಾ ಕೇಳಿರೋದು. From his share to B and C, okay, becomes. What is the sum of the shares of B and C in the beginning ಅಲ್ವಾ? 17 and 20 37 ಅಲ್ವಾ? 37 ಆಪ್ಷನ್ ಇಲ್ವಲ್ಲ, ಬಟ್ 85 is it B and C? Question, I'll check it. B and C. Yeah, what is the ratio? ABC the ratio 15:17:10, but A plus B ratio ಅದು. ABC ಇದು ಎಷ್ಟಾಗುತ್ತೆ? 17. I think 8500 is answer. 17 multiple. ನನ್ ಆಫ್ ದಿಸ್ ಎರಡೂ ಆಗುತ್ತಪ್ಪ. ನನ್ ಆಫ್ ದಿಸ್ ಇದೆ, ಮೇ ಬಿ ಚಾನ್ಸ್, ಬಟ್ ನಾನು ಚಾನ್ಸ್ ತೊಗೊಳ್ಬೇಕು ಅಂದರೆ 8500 ಹಾಕ್ತೀನಿ. ಓಕೆ, ಫಸ್ಟ್ ನೀವು ಮಾಡಬೇಕಾರೋದು A:B:C ಫೈಂಡ್ ಔಟ್ ಮಾಡಬೇಕು. ಟೈಮ್ ಆ್ಯಂಡ್ ವರ್ಕಲ್ಲಿ ಮಾಡಿದ್ದೀವಿ ಈ ಕ್ವಶನ್ನ. A+B ಕ್ಯಾನ್ ಕಂಪ್ಲೀಟ್ ಎ ಜಾಬ್ ಇನ್ 15 days. B+C ಕ್ಯಾನ್ ಕಂಪ್ಲೀಟ್ ಎ ಜಾಬ್ ಇನ್ 17 days. C+D ಕ್ಯಾನ್ ಕಂಪ್ಲೀಟ್ ಎ ಜಾಬ್ ಇನ್ 20 days. 2A plus 2B plus 2C is equal to 15 plus 17 plus 20. ಕರೆಕ್ಟಾ? Yes, sir. ಅದನ್ನು ಮಾಡಿ. ಆಗ 2 ಕಾಮನ್ ತೆಗೆದ್ರೆ A+B+C ಎಷ್ಟು ಬರುತ್ತೆ ಹೇಳಿ ನನಗೆ. ಇದು A+B ಕ್ಯಾನ್ ಕಂಪ್ಲೀಟ್ ಜಾಬ್, ಅದನ್ನು ಆ್ಯಡ್ ಮಾಡಿದ್ರೆ 2 ಕಾಮನ್ ತಗೊಂಡ್ರೆ 2:A+B+C 2:A+B+C is equal to, ಇದನ್ನು ಆ್ಯಡ್ ಮಾಡಿದ್ರೆ 15 plus 15 30 plus 20 52 ಬರುತ್ತೆ. ಆಗ A+B+C is equal to 26. ಇಲ್ಲವರೆಗೂ ಅರ್ಥ ಆಯ್ತು ಎಲ್ಲರಿಗೂ? ರಿಪ್ಲೈ ಮಾಡಿ ಬೇರೆ ಎಲ್ಲರೂ. ಎಲ್ಲರಿಗೂ ಅರ್ಥ ಆಯ್ತಾ? ಈಸ್ ಇಟ್ ಕ್ಲಿಯರ್? ಓಕೆ, ಈಗ ನನಗೆ A+B ಗೊತ್ತು. A+B ನನಗೆ A ವ್ಯಾಲ್ಯೂ ಬೇಕು ಅಂದರೆ B+C ವ್ಯಾಲ್ಯೂ ಗೊತ್ತು 17. B+C 17 ಆದರೆ A ವ್ಯಾಲ್ಯೂ ವಿಲ್ ಬಿ 9. ಕರೆಕ್ಟಾ? ಸಿ B+C ವ್ಯಾಲ್ಯೂ ಗೊತ್ತು ನಿಮಗೆ. B+C ವ್ಯಾಲ್ಯೂ ಎಷ್ಟು? 17. ನನಗೆ ಬೇಕಾಗಿರೋದು ಯಾರು? A. ಸೊ 3 ಜನ ಆ್ಯಡ್ ಮಾಡಿದ್ರೆ 26. B+C 17 ಆದರೆ A 9 ಅಲ್ವಾ? ಇಸ್ ಇಟ್ ಕ್ಲಿಯರ್? Sir, D ಕೊಟ್ಟಿದಾರಲ್ಲ ಸರ್ ರೇಷಿಯೋ ಅಲ್ಲಿ. C:D ಆಲ್ಸೋ ಯು ಕ್ಯಾನ್ ಕಂಟಿನ್ಯೂ. ಎಸ್, ಅದು ತಗೊಳ್ಳಿ. C:D ಕೊಟ್ಟಿದ್ದಾರಾ? A+B, B+C, C+A, ಸಾರಿ ಅದು ಅದಕ್ಕೆ ಬಂದಿಲ್ವ ನಿಮಗೆ? C+A ಅದು ಅದಕ್ಕೆ ಬರಲಿಲ್ವ ಆವಾಗಲೇ ನಿಮಗೆ? ಸೊ C+A ಅದು, ಸಾರಿ ಟೈಪಿಂಗ್ ಸ್ವಲ್ಪ ರಾಂಗ್ ಆಗುತ್ತೆ. C+A ಮಾಡಿ, ನಾಟ್ A+B+C. ಓಕೆ. ಸಿ ಇಲ್ಲಿ 3 ರೇಷಿಯೋನೇ ಇದೆಯಲ್ವಾ? ಸೊ ನಾನು ಹೋಗ್ಬೇಕಂడి. ವಿಡಿಯೋ B is equal to 7, R equal to 9. Is it clear? ಅದೇ ಈಗ ನ್ಯೂ ವ್ಯಾಲ್ಯೂ ಹೇಳಿ. B ವ್ಯಾಲ್ಯೂ ಎಷ್ಟು? B ವ್ಯಾಲ್ಯೂ ಬೇಕು ಅಂದಾಗ C+A ಎಷ್ಟು? 20. B ವ್ಯಾಲ್ಯೂ 6. ನೋ
ಒಂದ್ಸರಿ ಅರ್ಥ ಆಗಿಲ್ಲ ಅಂದರೆ ರಿಪ್ಲೈ ಮಾಡಿ, ಇನ್ನೊಂದ್ಸರಿ ಬರೆದು ತೋರಿಸ್ತೀನಿ. ಎಲ್ಲರೂ ರಿಪ್ಲೈ ಮಾಡಿ ಒಂದ್ಸರಿ. ಇಸ್ ಇಟ್ ಕ್ಲಿಯರ್ ಆರ್ ಯು ವಾಂಟ್ ಡೀಟೇಲ್? ಫುಲ್ ಡೀಟೇಲಾಗಿ ಹೇಳ್ಬೇಕಾ, ಅರ್ಥ ಆಯ್ತಾ? ಕ್ಲಿಯರ್ ಸರ್. ಓಕೆ. ದೆನ್ ಸಿ ವ್ಯಾಲ್ಯೂ ಬೇಕು ಅಂದರೆ ಎ ಪ್ಲಸ್ ಬಿ ತಗೊಳ್ಳಿ. ಎ ಪ್ಲಸ್ ಬಿ 15. ಹಾಗಾದರೆ ಸಿ ವ್ಯಾಲ್ಯೂ ವಿಲ್ ಬಿ ಎಷ್ಟು? 11 ಅಲ್ವಾ? ಎಸ್ ಸರ್. 11 ಸರ್. ಎ ಬಿ ಸಿ ವ್ಯಾಲ್ಯೂ ಗೊತ್ತಾಯಿತು. ಇದು ಇನ್ಷಿಯಲ್ ಸ್ಟಾರ್ಟಿಂಗಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ ಅಮೌಂಟ್. ಈಗ ಎ ಗಿವ್ಸ್ 500 ಫ್ರಮ್ ಇಸ್ ಶೇರ್ ಟು ಸಿ. ಎ 500 ರುಪಿ ಕೊಡ್ತಿದ್ದಾನೆ ಯಾರಿಗೆ? ಸಿಗೆ. ಹಾಗಾದರೆ ಸಿ ಹತ್ರ 500 ರುಪಿ ಎಕ್ಸ್ಟ್ರಾ ಆಗುತ್ತೆ. ಬಟ್ ಅಮೌಂಟ್ ಸೇಮ್. ಇಲ್ಲಿ ಟೋಟಲ್ ಎಷ್ಟಿರುತ್ತೋ ಇಲ್ಲೂ ಟೋಟಲ್ಲೇ ಅಷ್ಟೇ ಇರುತ್ತೆ. ಬಟ್ 500 ರುಪಿ ಇವನಿಂದ ಇವನಿಗೆ ಕೊಟ್ಟಾದಮೇಲೆ ರೇಷಿಯೋ ಈ ಥರ ಆಯಿತು. ವಾಟ್ ಇಸ್ ದ ರೇಷಿಯೋ? 1/3 ಇಷ್ಟು 1/4 ಇಷ್ಟು 1/2. ರೇಷಿಯೋ ಯಾವಾಗಲೂ ಇಂಟೀಜರ್ ಫಾರ್ಮೆಟಲ್ಲಿ ಇರಬೇಕು. ಎಲ್ ಸಿ ಎಮ್ ಆಫ್ 2, 3, 4 ಇಸ್ 12. 12 ಅಂದರೆ ರೇಷಿಯೋ ವಿಲ್ ಬಿ ಏನಾಗುತ್ತೆ ಆಗ? 12 ಅಂದರೆ 4, 3, 6 ಆಗುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ಬಟ್ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ, ಬಿಗೆ ಏನಾದರೂ ಕೊಟ್ಟಿದ್ದೀರಾ ಅಥವಾ ತಗೊಂಡಿದ್ದೀರಾ? ಬಿಗೆ ಬಿ ಹತ್ರ ನೀವು ಕೊಟ್ಟು ಇಲ್ಲ ತಗೊಂಡು ಇಲ್ಲ ಅಂದಾಗ ಬಿ ಇಲ್ಲೆಷ್ಟಿತ್ತು ಇಲ್ಲೂ ಅಷ್ಟೇ ಇರಬೇಕಲ್ವಾ? ಎಸ್ ಸರ್. ಬಿಗೆ ನಾನು ಕೊಟ್ಟು ಇಲ್ಲ ತಗೊಂಡು ಇಲ್ಲ. ಬಿ ಇಲ್ಲಿ 6 ರುಪಿಯಿಂದ ಇದೆ, ಇಲ್ಲೂ 6 ರುಪಿನೇ ಇರಬೇಕು. ಇಲ್ಲಿ 6 ರುಪಿ ಆಗಬೇಕಂದ್ರೆ ಇಂಟು 2 ಮಲ್ಟಿಪ್ಲೈ ಮಾಡಬೇಕು. ಆಗ ಇಟ್ ವಿಲ್ ಬಿ 8, ಇಟ್ ವಿಲ್ ಬಿ 6, ಇಟ್ ವಿಲ್ ಬಿ 12. ಈಗ 9ಇಂದ 8 ಆಯಿತು ಅಂದರೆ ಎ 1 ರುಪಿ ಕೊಟ್ಟಿದ್ದಾನೆ, 1 ರುಪಿ ಡಿಕ್ರೀಸ್ ಆಗಿದೆ. 11ಇಂದ 12 ಆಯಿತು ಅಂದರೆ ಸಿ 1 ರುಪಿ ತಗೊಂಡಿದ್ದಾನೆ. ಬಟ್ ಅಕಾರ್ಡಿಂಗ್ ಟು ರೇಷಿಯೋ 1 ಪಾರ್ಟ್ ಈಸ್ ಈಕ್ವಲ್ ಟು 500. 1 ಪಾರ್ಟ್ ಈಸ್ ಈಕ್ವಲ್ ಟು 500. ಅವಾಗಲೇ ನಾನು ಆನ್ಸರ್ ಡಿಸೈಡ್ ಮಾಡಿದೆ ಅಂದರೆ ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಬಿ ಎಸ್ ಸಿ 17, ಆನ್ಸರ್ ಶುಡ್ ಬಿ 70 ಅಂತ ಇಷ್ಟು ಮಾಡಿ ನಾನು 600 ಇಷ್ಟೇ ಮಾಡಿದೆ. ಎ ಎನ್ ಡಿ ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೆ ಮೈಂಡಲ್ಲಿ. ಎ ಬಿ ಸಿ ವ್ಯಾಲ್ಯೂ ಇಲ್ಲಿ ಗೊತ್ತಾಗಲ್ವಾ? ಎ ಬಿ ಸಿ ವ್ಯಾಲ್ಯೂ ಗೊತ್ತಾಗುತ್ತೆ, ನಿಮ್ಗೆ ಬಿ ಸಿ ವ್ಯಾಲ್ಯೂ ಗೊತ್ತಾಗುತ್ತೆ. 17 ಮಲ್ಟಿಪಲ್ ಅಂತ ಅವಾಗಲೇ ಹೇಳಿದ ಆನ್ಸರ್. 1 ಪಾರ್ಟ್ ಈಸ್ 500, 15 ಪಾರ್ಟ್ಸ್ ಈಸ್ ಹೌ ಮಚ್? 17 into 500, 8,500. ಇಸ್ ಇಟ್ ಕ್ಲಿಯರ್? ಎಸ್ ಸರ್. ಬೇರೆಯವರೆಲ್ಲ ರಿಪ್ಲೈ ಮಾಡಿ. ಓನ್ಲಿ ನವನೀತ್ ರಿಪ್ಲೈಡ್. ಅದರ್ಸ್ ಆಲ್ಸೋ ಈಚ್ ಆ್ಯಂಡ್ ಎವ್ರಿ ಕ್ವಶನ್ ಡಿಸ್ಕಷನ್ ಬೇಕು. ಅರ್ಥ ಆಗಿಲ್ಲ ಅಂದರೆ ಕೇಳಿ. ಬಿಕಾಸ್ ನಾವು ಸ್ಲೋಲಿನೇ ಹೋಗೋಣ. ಇನ್ನು 3 ಮಂತ್ಸ್ ಇದೆ. ನೋ ಪ್ರಾಬ್ಲಮ್, ವಿಲ್ ಲರ್ನ್ ಇಟ್. ಬಟ್ ಬೇರೆಯವ್ರಿಗೆ ಅರ್ಥ ಆಯ್ತಲ್ವಾ? ಎಸ್ ಸರ್. ಓಕೆ ಫೈನ್. ನೋ ನೀಡ್ ಟು ರೈಟ್. ಇದು ರೆಕಾರ್ಡೆಡ್ ನಿಮ್ಗೆ ಸಿಗುತ್ತೆ. ಮತ್ತೆ ಅವೆಲ್ಲ ಬರ್ಕೊಳ್ಬೇಕು. ಈಗ ಏನೂ ಬರ್ಕೊಳ್ಬೇಡಿ. ಜಸ್ಟ್ ಯು ಹೌ ಟು ಇಂಟ್ರಾಕ್ಷನ್ ಇರಬೇಕಷ್ಟೇ. ನೀವು ಒಂದು ಶೀಟ್ ಇಟ್ಕೊಳ್ಳಿ, ವರ್ಕ್ ಮಾಡಿ ಅಷ್ಟೇ. ನೋ ನೀಡ್ ಟು ರೈಟ್ ಎನಿಥಿಂಗ್. ಬಟ್ ಆಲ್ ದಿ ಕ್ವಶನ್ಸ್ ಯು ಶುಡ್ ರೈಟ್ ಡೌನ್ ಆಫ್ಟರ್ ವಾಚ್ ದಿಸ್ ಅಗೈನ್. ಐ ವಿಲ್ ಅಪ್ಲೋಡ್ ಇಟ್ ದಿಸ್ ವಿಡಿಯೋ. ವಾಚ್ ಅಗೈನ್. ಓಕೆ, ಸಿ ದಿಸ್. ಅಟ್ಲೀಸ್ಟ್ ಇದು ಟ್ರೈ ಮಾಡಿ. Try this question. DTDC has to deliver 111. 111 ನೋಡಿದ ತಕ್ಷಣ ಏನು ನೆನಪಾಗಬೇಕು ನಿಮಗೆ? ಏನು ನೆನಪಾಗಬೇಕು? ನಾನು ತುಂಬ ಸರಿ ಹೇಳಿದ್ದೀನಿ. 111 ನೋಡಿದ ತಕ್ಷಣ ಈ ನಂಬರ್ ನೆನಪಾಗಲಿ ನಿಮಗೆ. ನಾನು ತುಂಬ ಸರಿ ಹೇಳಿದ್ದೀನಿ. ನೆನಪಿದೆಯಾ? 111 ಮತ್ತು 201 ತುಂಬ ಇಂಪಾರ್ಟೆಂಟ್. 37 3s 111 ಅಂದರೆ ಇಲ್ಲಿ 30s. 201 ಇದ್ದರೂ ಅಷ್ಟೇ. ಯಾಕಂದರೆ ಈ ನಂಬರ್ ಇದ್ದಾಗ ನನಗೆ ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್. 111 ಬಂದಿದ ತಕ್ಷಣ ಈ ಮೈಂಡಲ್ಲಿ ಬರಬೇಕು 37 into 3 ಅಂತ. ಎನಿವೆ ಮಾಡಿ, ಇದನ್ನು ಟ್ರೈ ಮಾಡಿ. ರೈಟ್ ಆರ್ ರಾಂಗ್ ಡೋಂಟ್ ವರಿ. ನೀವು ಟ್ರೈ ಮಾಡೋದು ಮಾಡಿ. ಜಸ್ಟ್ ಯು ಟ್ರೈ. Another 10 minutes we'll do it. From tomorrow we'll do 9 o'clock only classes.
ಸೊ ನಾಳೆ ಇರೋದಿಲ್ಲ. ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ ಮೋಸ್ಟ್ ಆಫ್ ದಿ ಟೈಮ್ಸ್ ಕ್ಲಾಸಸ್ ಇರೋದಿಲ್ಲ ನಿಮಗೆ, ರಿಮೈನಿಂಗ್ ಡೇಸ್ ಇರುತ್ತೆ. ಓವರ್ ಮಾಡ್ಲಾ? ಐ ವಿಲ್ ಡೂ ಇಟ್. ವಿಲ್ ಯು ಟ್ರೈ? ಹರೀಶ್ ಇದ್ದೀರಾ? ನವನೀತ್, ಐ ಥಿಂಕ್ ಹರೀಶ್. Sir, trying, sir. ಓಕೆ, ಹರೀಶ್ ಲೆಫ್ಟ್ ಆಗಿದ್ದಾರಾ? ಎಸ್, ಹರೀಶ್ ನಾಟ್ ದೇ. ಧನುಷ್ ಭಾಸ್ಕರ್ ಇಸ್ ದೇ. ಓಕೆ, you can try. ಓಕೆ, ಐ ವಿಲ್ ಡೂ ಇಟ್. ಇಟ್ಸ್ ಮೋರ್ ಟೈಮ್ ಆಯಿತು. ಲೆಟ್ಸ್ ಡೂ ಇಟ್. ಎಲ್ಲಿ ಸ್ಟ್ರಕ್ ಆದರೆ ಅಂತ ಆಮೇಲೆ ಹೇಳಿ ನನಗೆ. ಫಸ್ಟ್ ಎ ಬಿ ಸಿ ರೇಷಿಯೋ ಕೊಟ್ಟಿದ್ದಾರೆ, ಕರೆಕ್ಟಾ? ವಾಟ್ ಈಸ್ ದ ಎ ಬಿ ಸಿ ರೇಷಿಯೋ? ಡಿಸ್ಕಷನ್ ಮಾಡಿ. ವಾಟ್ ಇಸ್ ದ ಎ ಬಿ ಸಿ ರೇಷಿಯೋ? 2:3:10. ಅದು ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಎಗೆ 2 ರೂಪಿ ಕೊಟ್ಟಿದ್ವಿ, ಬಿಗೆ 3 ರೂಪೀಸ್, ಸಿಗೆ 10 ರೂಪಿ. 2:3:10. ನಾನು ಬೇಕಾದರೆ ಒರಿಜಿನಲ್ ನಂಬರ್ ಫೈಂಡ್ ಔಟ್ ಮಾಡ್ಬೋದು, ಬಿಕಾಸ್ ಒರಿಜಿನಲ್ ನಂಬರ್ ಫೈಂಡ್ ಔಟ್ ಮಾಡಿದ್ರೆ ಯೂಸ್ ಏನಿಲ್ಲ, ಅಂದರೆ ಅದರ ರಿಲೇಟೆಡ್ ಕೇಳಿಲ್ಲ. ಇದು ಬೇಕಾದ್ರೆ ಬಿಕಾಸ್ ಇದು ಆನ್ಸರ್, ಒರಿಜಿನಲ್ ನಂಬರ್ ಫೈಂಡ್ ಔಟ್ ಮಾಡ್ಬೋದು. ಕ್ಯಾನ್ ಐ ರೈಟ್ ಇಟ್? 2 + 3 5. 13 parts is equal to 37 into 10. ಕರೆಕ್ಟಾ? ಸಾರಿ, 15 parts. ಎಸ್ ಆರ್ ನೋ? 15 parts. ಎಸ್, 15 parts. 15 parts ಇದು. ಬಟ್ ಐ ಡೋಂಟ್ ವಾಂಟ್ ಟು ಕ್ಯಾಲ್ಕುಲೇಟ್ ಅಟ್ ಪ್ರೆಸೆಂಟ್, ಬಿಕಾಸ್ ಇನ್ನೂ ಕ್ವಶನ್ ತುಂಬ ಇದೆ. ಡ್ಯೂ ಟು ಕಂಪ್ಯೂಟರ್ ಎರರ್, ಶಿಪ್ಮೆಂಟ್ ಈಸ್ ರಿಸೀವ್ಡ್ ಇನ್ ಸಿಟೀಸ್ ಎ ಬಿ ಸಿ ಅಂದರೆ ಒಂದು ಕೊರಿಯರ್ ಇದೆ. ಎ ಸಿಟಿಗೆ 2 ಲೆಟ್ರ್ ಹೋಗ್ಬೇಕು ಆ್ಯಕ್ಚುಲಿ, ಬಿ ಸಿಟಿಗೆ 3 ಲೆಟ್ರ್ ಹೋಗಬೇಕು, ಸಿ ಸಿಟಿಗೆ 10 ಲೆಟ್ರ್ ಹೋಗಬೇಕು. ಇದು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಒರಿಜಿನಲಿ ಹೋಗಬೇಕಾಗಿರೋದು. ಬಟ್ ರಾಂಗ್, ಕಂಪ್ಯೂಟರ್ ಎರರ್ ಆಗಿ ರಾಂಗಾಗಿ ಹೊರಟೋಯ್ತು. ಹೆಂಗೋಗಿದೆ ಅಂದರೆ ಎಗೆ 2/3 ಹೋಗಿದೆ, ಬಿಗೆ 1/4 ಹೋಗಿದೆ, ಸಿಗೆ 1/9 ಹೋಗಿದೆ. ಎಲ್ ಸಿ ಎಮ್ ಆಫ್ 349. ವಾಟ್ ಇಸ್ ದ ಎಲ್ ಸಿ ಎಮ್ ಆಫ್ 349? 36 ಅಲ್ವಾ? 36. ಎಸ್, 36. 36 ಅಂದರೆ 3 12s 12 2s 12 2s 24. ಎಸ್ ಆರ್ ನೋ? ಕರೆಕ್ಟಾ? Yes, sir. ಓಕೆ, 12 2s 24. ಸೊ ಇಲ್ಲಿ 36 ಅಂದರೆ 9. Yes, sir. ಸೊ ಇಲ್ಲಿ 36 ಅಂದರೆ 4. ಈ ಥರ ಹೊರಟೋಯ್ತು, ಹೋಗಿದ್ದು. ಇದು ರಾಂಗಾಗಿ ಹೋಗಿದ್ದು. ಇಲ್ಲಿ ಬರುತ್ತೆ ಟೋಟಲ್ ಮಾಡಿದ್ರೆ 37 ಲೆಟರ್. I want constant, so I will multiply here 37, I will multiply here 50. So this is the total number of letter, this is the total number of letter. This 50 in 37 parts is equal to 37 into 30. 37 cancel, 1 part is equal to 2. Correct? If 1 part is equal to 2, so ಇಲ್ಲಿ ಎಲ್ಲ ನಂಬರ್ ಮಲ್ಟಿಪ್ಲೈ ಮಾಡೋದು 37 ಇಂದ, ಇಲ್ಲಿ ಎಲ್ಲ ನಂಬರ್ ಮಲ್ಟಿಪ್ಲೈ ಮಾಡೋದು 50 ಇಂದ. ಕ್ವಶನ್ ಕೇಳಿರೋದು ಸಿ.
37 into 10 370 into 2 740 ಲೆಟರ್ ಸಿ ಹೋಗ್ಬೇಕಾದ್ರು ಸ್ಟಾರ್ಟಿಂಗ್. ಬಟ್ 15 into 4 60 into 2 128 ಹೋಗಿದೆ. ಹಾಗಾದರೆ ಇದನ್ನ ಈಕ್ವಲ್ ಮಾಡಬೇಕು. 740 ಇದ್ದಿದ್ದು 120, ಇಲ್ಲೂ 740 ಬರಬೇಕು ಅಂದರೆ ಎಕ್ಸ್ಟ್ರಾ ಎಷ್ಟು ಕಳಿಸ್ಬೇಕು? 620. ಓದಿ ಕ್ವಶನ್ ಅರ್ಥ ಆಗಿಲ್ಲ ಅಂದರೆ 740 ಆ್ಯಕ್ಚುಲಿ ಹೋಗಬೇಕಾಗಿತ್ತು, ಬಟ್ 120 ಲೀಟ್ರ್ ಹೋಗಿದೆ. ಡಿಮ್ಯಾಂಡ್ ಈಕ್ವಲ್ ಮಾಡಬೇಕು. ಇದ್ರ ಮೀನಿಂಗ್ ಏನಂದರೆ ಹೌ ಮೆನಿ ಐಟಮ್ಸ್ ವರ್ ಮೀನ್ ಟು ಸೆಂಡ್ ಟು CTC ಫೈನಲಿ ಟು ಮೀಟ್ ದಿ ಡಿಮ್ಯಾಂಡ್. ಡಿಮ್ಯಾಂಡ್ ಇದ್ದಿದ್ದು 740 ಲೆಟರ್, ಬಟ್ ಹೋಗಿದ್ದು 120 ಲೆಟರ್ ಅಷ್ಟೇ. ಹಾಗಾದರೆ ಡಿಮ್ಯಾಂಡ್ ಈಕ್ವಲ್ ಮಾಡೋದಕ್ಕೆ ಎಷ್ಟು ಲೀಟರ್ ಕಳಿಸ್ಬೇಕು? 620 ಲೀಟರ್ ಕಳಿಸ್ಬೇಕು. ಅರ್ಥ ಆಯ್ತಾ? ಪ್ಲೀಸ್ ರಿಪ್ಲೈ ಆಲ್. ಇಸ್ ಇಟ್ ಕ್ಲಿಯರ್? Yes, sir. Yes, sir. Yes, sir. ಓಕೆ, ಇದನ್ನು ಮಾಡಿ ಹಾಗೆ ನೋಡಿ. ಈ ಥರ ಕ್ವಶನ್ ಬರುತ್ತೆ ಒಂದೊಂದ್ಸರಿ. ಸಮ್ಟೈಮ್ಸ್ ಯು ವಿಲ್ ಗೆಟ್ ಲೈಕ್ ದಿಸ್ ಕ್ವಶನ್ ಆಲ್ಸೋ. ಕ್ವಶನ್ಸ್ ಹೇಗೆ ಅನ್ನಿಸ್ತಿದೆ? ಹೌ ಡು ಯು ಫೀಲ್ ಕ್ವಶನ್ಸ್ ಟಿಲ್ ನೌ? ನೀವು ತುಂಬ ಕ್ವಶನ್ಸ್ ಇದುವರೆಗೂ ಮಾಡಿರ್ತೀರಾ, ಸಮ್ ವೆರಿ ಬೇರೆ ಡಿಫ್ರೆಂಟ್ ಸೋರ್ಸಸ್. ಸೊ ಹೌ ಡು ಯು ಫೀಲ್ ಕ್ವಶನ್ಸ್? ಈಸ್ ದಿಸ್ ಲೆವೆಲ್ ಓಕೆ? ಇನ್ನೂ ಟಫ್ ಬೇಕಾ ಪ್ರಿಲಿಮ್ಸ್ ಲೆವೆಲ್ಗೆ? ಹೌ ಡು ಯು ಫೀಲ್? So slightly difficult ಅನ್ನಿಸ್ತು. ಓಕೆ, Hmm. ಬಟ್ ವಿ ವಿಲ್ ಡೂ ಲೈಕ್ ದಿಸ್ ಓನ್ಲಿ. ಡೆಫಿನೆಟ್ಲಿ ಕಂಪ್ಲೀಟ್ Yes, sir. ಅವರ್ ಬ್ಯಾಚ್ ವಿಲ್ ಬಿ ಲೈಕ್ ದಿಸ್. ಇದೇ ಥರನೇ ಇರುತ್ತೆ. ಯು ವಿಲ್ ಡೆಫಿನೆಟ್ಲಿ ಲೈಕ್ ಅವರ್ ಕಂಟೆಂಟ್. ಯಾಕಂದರೆ ನಾನು ಪರ್ಸ್ನಲಿ ನೋಡಿದ್ದೀನಿ ಅವ್ರ ಕಂಟೆಂಟ್ನ. ಆಲ್ಮೋಸ್ಟ್ ಆಲ್ ಚಾಪ್ಟರ್ ನಾನು ಅಬ್ಸರ್ವ್ ಮಾಡಿದ್ದೀನಿ. ಐ ಲೈಕ್ ಇಟ್ ಆ್ಯಕ್ಚುಲಿ ಪರ್ಸ್ನಲಿ ಕಂಟೆಂಟ್. ಅದಕ್ಕೆ ನಾನು ನಿಮಗೆ ನಮ್ಮ IBS ಸ್ಟೂಡೆಂಟ್ಸ್ ಆರ್ ಅದರ್ ಸ್ಟೂಡೆಂಟ್ಸ್ಗೆ ನಾನು ಫೋರ್ಸ್ ಮಾಡಿರೋ ಅದೇ ರೀಸನ್ಗೋಸ್ಕರ, ಬಿಕಾಸ್ ಟು ಕ್ಲಿಯರ್ RRB ಐ ಲೈಕ್ ಇಟ್ ಕಂಟೆಂಟ್. ಆಲ್ಮೋಸ್ಟ್ ನನ್ನ 4 ಚಾಪ್ಟರ್ಸ್ ಈಗ ಕಂಟೆಂಟ್ ಕಳಿಸಿದ್ದಾರೆ ಅವರು. ಆ 4 ಕಂಟೆಂಟು ನಾನು PDF ಕ್ರಿಯೇಟ್ ಮಾಡಿದ್ದೀನಿ. ಬಟ್ ಐ ಲೈಕ್ ಇಟ್ ಕಂಟೆಂಟ್ ಆ್ಯಕ್ಚುಲಿ. ಕ್ವಶನ್ಸ್ ಆಲ್ ಲೈಕ್ ದಿಸ್ ಓನ್ಲಿ. ಪ್ರಿಲಿಮ್ಸ್ ಮೇನ್ಸ್ಗೆ ಇನ್ನು ಸ್ವಲ್ಪ ಟಫ್ ಆಗುತ್ತೆ. ಇವನ್ ಪಝಲ್ಸ್ ಐ ವಿಲ್ ಟೇಕ್. ಪಝಲ್ಸು ತಗೊಳ್ತೀನಿ. ಸೊ 1 ವೀಕಲ್ಲಿ ಪಝಲ್ಸ್ ಆಲ್ಸೋ ಐ ವಿಲ್ ಡಿಸ್ಕಸ್. ಪ್ಲ್ಯಾನ್ ಟು 10 ಪಝಲ್ಸ್. ಒಂದು ವೀಕಲ್ಲಿ 10 ಪಝಲ್ಸ್ ಐ ಆಮ್ ಪ್ಲ್ಯಾನಿಂಗ್ ಟು ಡಿಸ್ಕಸ್. ಬಟ್ ನೀವು 50 ಪಝಲ್ಸ್ ಮಾಡಬೇಕು. ಅದ್ರಲ್ಲಿ ಡಿಫಿಕಲ್ಟ್ ಇರೋ ಪಝಲ್ಸ್ನ ನಾನು ಎಲ್ಲ ಪಝಲ್ಸು ಮಾಡಲ್ಲ. ಯಾವುದು ಡಿಫಿಕಲ್ಟ್ ಅನಿಸುತ್ತೋ ಆ ಪಝಲ್ಸ್ನ ಮಾಡ್ತೀನಿ. ನೀವು ಗ್ರೂಪಲ್ಲಿ ಹೇಳಬೇಕು ನಿಮ್ಗೆ ಯಾವ ಪಝಲ್ಸ್. ಈಗ ನಾನು ಒಂದು PDF ಕಳಿಸಿದಾಗ ಇಫ್ ಯು ಫೀಲ್ ಮೋರ್ ಟಫ್ ಆಮೇಲೆ ಹೇಳ್ತೀನಿ ಯಾವ ಥರ ನೀವು ಪಝಲ್ಸ್ ಮಾಡಬೇಕು. ಒಂದು ಲಾಗ್ ಬುಕ್ ಅಂತ ಇಡಬೇಕು. ಲಾಗ್ ಬುಕ್ ಏನಂದರೆ, ಈಗ ನೀವು ಇದಕ್ಕೆ ಒಂದು ಸಪ್ರೇಟ್ ಬುಕ್ ಇಡಬೇಕು. ಸಿಂಪ್ಲಿಫಿಕೇಷನ್ ಸ್ಟಾರ್ಟ್ ಮಾಡಿದಾಗ ಫಾರ್ ಎಕ್ಸಾಂಪಲ್ 10 ಕ್ವಶನ್ ಸಿಂಪ್ಲಿಫಿಕೇಷನ್ ಸ್ಟಾರ್ಟ್ ಮಾಡ್ತೀರಾ. 10 ಕ್ವಶನ್ ಮಾಡಿ, ಒಂದೇ ದಿನ ಎಲ್ಲೂ ಮಾಡಬೇಡಿ. ನವನೀತ ಫಾರ್ ಯು ಡೋಂಟ್ ಸಾಲ್ವ್ ಆಲ್ ದಿ ಕ್ವಶನ್ಸ್ ಅಟ್ ಎ ಟೈಮ್. ಓಕೆ, ಓನ್ಲಿ ಸಾಲ್ವ್ 10 ಕ್ವಶನ್ಸ್. ಆವಾಗ ಯು ಶುಡ್ ಕೀಪ್ ಟೈಮರ್. ಓಕೆ, ಸೊ ಮೋಸ್ಟ್ ಆಫ್ ದೆಮ್ ಹ್ಯಾವ್ 2 ಮೊಬೈಲ್ಸ್. ಮನೇಲಿ ಇರ್ತೀರಾ, ಸೊ ಟೈಮರ್ ಇಟ್ಕೊಳ್ಳಿ ಕಂಪಲ್ಸರಿಯಾಗಿ. ಲ್ಯಾಪ್ಟಾಪ್ಸ್ ಇದ್ದರೆ ಲ್ಯಾಪ್ಟಾಪ್ಸ್ ಯೂಸ್ ಮಾಡಿ ಸಾಲ್ವ್ ಮಾಡಲಿಕ್ಕೆ, ಅಥವಾ ಟೈಮರ್ ಯೂಸ್ ಮಾಡಿ. ಮನೇಲಿ ಟೈಮರ್ ಏನಾದರೂ ಒಂದು ಟೈಮರ್ ಅರೇಂಜ್ ಮಾಡ್ಕೊಳ್ಳಿ. ಟೈಮರ್ ಫಾರ್ ಎಕ್ಸಾಂಪಲ್ ಇವತ್ತು March 18 ಡೇಟ್ ಹಾಕ್ತೀರಾ. ಲಾಗ್ ಬುಕ್ ಇಡಿ, ಅಂದರೆ ಒಂದು ಬುಕ್ ಸಪ್ರೇಟಾಗಿ ಇಡಿ ಇದಕ್ಕೆ. ಬಿಕಾಸ್ ಯು ಹ್ಯಾವ್ ಟು ಅಬ್ಸರ್ವ್ ದಟ್ 18th 3 ಅಂತ ಹಾಕಿದಾಗ ಸಿಂಪ್ಲಿಫಿಕೇಷನ್ ಅಂತ ಒಂದು ಬುಕ್, ಅಂದರೆ ಒಂದು ಶೀಟಲ್ಲಿ ಸಿಂಪ್ಲಿಫಿಕೇಷನ್ ಒಂದು ಶೀಟ್, ಒಂದು 2-3 ಶೀಟ್ಸ್ ಬಿಡಿ. ಒಂದೊಂದು 10 ಶೀಟ್ಸ್ ಒಂದೊಂದು ಟಾಪಿಕ್ ಹಾಕ್ಕೊಳ್ಳಿ, ಅಥವಾ 5 ಶೀಟ್ಸ್ ಸಿಂಪ್ಲಿಫಿಕೇಷನ್. ಇವತ್ತು ಕ್ವಶನ್ಸ್ 10 ಕ್ವಶನ್ ಅಟೆಂಡ್ ಮಾಡಿದೆ. ಐ ವಿಲ್ ಟೇಕ್ 3 minutes ಆರ್ 4 minutes. ಎಷ್ಟು ನಿಮಿಷ ಆದರೆ ಅಷ್ಟು ನಿಮಿಷ. ಇದು ಓಕೆ ಬರೀತೀರ ಆನ್ಸರ್. ಅದರಲ್ಲಿ ಎಷ್ಟು ರೈಟ್ ಆಯಿತು, ಎಷ್ಟು ರಾಂಗ್ ಆಯಿತು, ರೈಟ್ ಆರ್ ಅಕ್ಯುರೆಸಿ ಅಂತ, ಎಷ್ಟು ರೈಟ್ ಎಷ್ಟು ರಾಂಗ್, ರೈಟ್ ಹೌ ಮಚ್, ರಾಂಗ್ ಹೌ ಮಚ್ ಅಂತ ಹಾಕ್ಕೊಳ್ತೀರಾ. ಸೊ ರೈಟ್ ಹೌ ಮಚ್, ರಾಂಗ್ ಹೌ ಮಚ್ ಅಂತ. ನೆಕ್ಸ್ಟ್ ನಾಳೆ 10 ಕ್ವಶನ್ ಅಟೆಂಡ್ ಮಾಡ್ತೀರಾ. ಆಫ್ಟರ್ ಸಾಲ್ವಿಂಗ್ 100 ಕ್ವಶನ್ ಈ ಟೈಮ್ ಡಿಕ್ರೀಸ್ ಆಗ್ತಾ ಬರಬೇಕು.
ನೆನಪಿರಲಿ. ಇಲ್ಲಿ ಅಕ್ಯುರೇಸಿ ಇನ್ಕ್ರೀಸ್ ಆಗ್ತಾ ಬರಬೇಕು. ದಿಸ್ ಇಸ್ ಅ ಲಾಗ್ ಬುಕ್. ಎವ್ರಿ ಒನ್ ಶುಡ್ ಫಾಲೋ ದಿಸ್ ಲಾಗ್. ಒಂದೇ ವಾಯ್ಸ್ ಕೇಳಿಸ್ತಿಲ್ಲ, ಐ ಡೋಂಟ್ ನೋ. Anyway, more it is 1000 to P in ratio. P is okay. Yes. P is to R plus 3 is R instead of 4 is to 5 is to 6. Instead of 4 to 5. ಇಲ್ಲಿ distribution ಮಾಡ್ಕೊಂಡು 4 is to 5 is to 6 ಈ ಥರನೇ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಇದು ರೈಟ್. ಬಟ್ ಬೈ ಮಿಸ್ ಆಗಿ 2P ಕೊಟ್ಟಿದ್ದೀನಿ, R plus 3 ಕೊಟ್ಟಿದ್ದೀನಿ ಆ್ಯಂಡ್ R ಕೊಟ್ಟಿದ್ದೀನಿ. A and B would have gained 400 rupees 500 rupees actually. ಗೈನ್ ಎಕ್ಸ್ಟ್ರಾ ಅಂತ. ಎಗೆ 400 rupees ಎಕ್ಸ್ಟ್ರಾ ಬಂತು, ಬಿಗೆ 500 ಎಕ್ಸ್ಟ್ರಾ ಬಂತು. ಹಾಗಾದರೆ ಹೇಳಿ ಸಿ ಹತ್ರ 900 rupees ಲಾಸ್ ಆಗಿರುತ್ತೆ. ಎಸ್ ಸರ್. ಸಿ ಎಗೆ ಎಕ್ಸ್ಟ್ರಾ ಅದೇ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಮಾಡಿ ಸೇಮ್ ಅಮೌಂಟ್ನೇ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದು. ಎಗೆ 400 rupees ಎಕ್ಸ್ಟ್ರಾ ಬಂತು, ಬಿಗೆ 500 rupees ಎಕ್ಸ್ಟ್ರಾ ಬಂತು. ಸಿ ನಾನು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗಿರೋದು ಈ ಅಮೌಂಟ್. ಬೈ ಮಿಸ್ ಆಗಿ ಈ ಥರ ಡಿಸ್ಟ್ರಿಬ್ಯೂಷನ್ ಮಾಡಿಬಿಟ್ಟಿದ್ದೀನಿ. ಎಗೆ ಎಕ್ಸ್ಟ್ರಾ ಬಂತು 400, ಬಿಗೆ 500 rupees ಎಕ್ಸ್ಟ್ರಾ ಬಂತು. ಹಾಗಾದರೆ ಮೀನಿಂಗ್ 6 ಹತ್ರ 900 rupees ಲಾಸ್ ಆಗಿರುತ್ತಲ್ವಾ? ಇಸ್ ಇಟ್ ಕ್ಲಿಯರ್? 400 plus 500 ಸಿ ಹತ್ರ 900 rupees ಲಾಸ್ ಆಯಿತು ಅರ್ಥ. Then 7500 can I find out? 4 plus 5 11 9 9 plus 6 15. 15 parts is equal to 7500 rupees. 15 parts is equal to 7500 and 1 part is equal to 500 rupees. Correct? Yes, sir. ಹಾಗಾದರೆ 4 parts is equal to 2000 rupees. 5 parts is equal to 2500 rupees. 6 parts is equal to 3000 rupees. ಅದು ಒಂದೇಳಿ ಇವ್ನಿಗೆ ಸ್ಟಾರ್ಟಿಂಗ್ 2400 rupees ಬಂತು ಅಂದರೆ 2400 ಇವ್ನು ಬಂದಿಲ್ಲ. ಕರೆಕ್ಟಾ? ಇವ್ನಿಗೆ 2500 ಪ್ಲಸ್ 500 ಬಂದ 3000 rupees. ಬಟ್ ಇವನ ಹತ್ರ 3000 rupees 9 rupees ಲಾಸ್ ಆಯಿತು ಅಂದರೆ 8000 rupees. ಸರ್ ನೋ, ದಟ್ ವಿಲ್ ಬಿ ಯುವರ್ ಆನ್ಸರ್. ಏನು ಕೇಳಿದ್ದಾರೆ ಕ್ವಶನ್? ಫೈಂಡ್ ದಿ ವ್ಯಾಲ್ಯೂ ಆಫ್ ಪ್ಲಸ್ ಆರ್ ರೇಷಿಯೋ. ಪಿ ಪ್ಲಸ್ ಆರ್ ಅಂದರೆ ರೇಷಿಯೋ ಅಂತ. ಸೊ ಪಿ ಈಸ್ 2400 2100. ರೇಷಿಯೋ ಏನು? 3 7 87 ದಟ್ ವಿಲ್ ಬಿ ರಾಂಗ್. Is it clear? Right. Good. One question. I think this is the last question. Okay. ಇದೊಂದು ಕ್ವಶನ್ ನೋಡಿ.